ಧೀಂ ರತ್ತ ಧೀಂ ರಿತ ರೀಂ ರತಂ ರಿತ ಅರೆತ್ತ ರಿತ ಅಯ್ಯದ ಧಿನ ಧೀಂ ಧೀಂ ತದ್ದಿನ ಧೀಂ ಧೀಂ ತದ್ದಿನ ಧೀಂ 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 ರಿತ್ತೋಂ ಧೀಂ ತೋದಿಂ ದಾದಿ ತೋದಿಂ ದಾದಿ ತೋದಿಂ ರಿತ್ತೋಂ ಧೀಂ ರದ್ದ ದದ ರದ್ದ ದದ ರಿತ್ತೋಂ ಧೀಂ ತೋದಿಂ ದಾದಿ ತೋದಿಂ ದಾದಿ ತೋದಿಂ ರಿತ್ತೋಂ ಧೀಂ ರದ್ದ ದದ ರದ್ದ ದದ ರಿತ್ತೋಂ ಧೀಂ 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 ದದ ಧಂ ಧಂ ದದ ಧೀಂ ಧೀಂ ದದ ಧಂ ಧಂ ದದ ತತ್ತಗಿಡ್ದೆ ಇತ್ತಗಿಡ್ದೆ ಅತ್ತಗಿಡ್ದೆ ಇತ್ತಗಿಡ್ದೆ ಅದೇ ಹಿಡ್ದೆ 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 ಸುರದರಂಗಿಣಿಯಂದ ತಾಗಿಡದ ಗದರಿಗಿಡ ಇಡದ ತಾದೈರಗರಿತ್ತದಗಿಣ ಸುರದರಂಗಿಣಿಯಂದ ಸುರತರಂಗಿಣಿಯಂದ ತೊರೆದು ಭೂವರನಾಗ ತೊರೆದು ಭೂವರನಾಗ ಸ್ಮರಹತಿಗಳುಗಿ ತರಣಿ ಮಂಡಲ ಜಯಂತಿ ತರಣಿ ಮಂಡಲ ಶಶಿಯಂತಿ ಶೋಭಿಪ ಶೋಭಿಪ ತರಳನ ಎತ್ತಿ ಮುದ್ದಿಸುತ್ತ ತಗಡಿ 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 ದೇಡ್ 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 ಶಶಿಯಂತೆ ಜೋಬಿಪ ತರಳನ ಎತ್ತಿ ಮುದ್ದಿದುದ ಮಹಾರಾಜ ಚಂದ್ರಕುಲದಲ್ಲಿ ಹುಟ್ಟಿ ಸೂಪರ್ ಆಯ್ತು ಭೂಮಿಯನ್ನ ಆಳುವಂತಹ ಎಂತೆಂಥವರು ಆಡಿದ್ದಾರೆ, ಎಂತೆಂಥವರು ಈ ಭೂಮಿಯನ್ನ ಬೆಳಗಿ ಹೋಗಿದ್ದಾರೆ. ನಮ್ಮ ಕುಲದ ಕಂಸು, ಯತಿ, ಯಯಾತಿ ಹೀಗೆ ಅನೇಕರು. ಅಷ್ಟೇಕೆ ನಮ್ಮ ಪೂರ್ವಜನಾದಂತಹ ಭರತ ಚಕ್ರವರ್ತಿಯಿಂದಾಗಿ ಭಾರತ ಎಂದು ರನ್ನ ಪಡೆಯಲಿದೆ. ಅಷ್ಟೇ ನಮ್ಮ ತಂದೆ ಗುರುವಿನಿಂದಾಗಿ ನಾವು ಗುರುವಂಶಜರು ಎನ್ನುವುದಾಗಿ ಇಂದು ಗುರುತಿಸಲ್ಪಡುತ್ತಾ ಇದ್ದೇನೆ. ಏನೆಲ್ಲ ಕಂಡಿದ್ದಾನೆ ಶಾಂತನು. ಇನ್ನು ವೈಯಕ್ತಿಕ ಜೀವನದಲ್ಲಿ ಹೇಳಬೇಕು ಅಂತಾದರೆ ಒಂದು ಕಾಲದಲ್ಲಿ ಸುರ ಗಂಗೆಯನ್ನೇ ಕೈ ಹಿಡಿದ ನಾವನಲ್ಲವೇ. ಏನು ಮಾಡುವ, ಚಂದ್ರ ವಂಶದವರು ನಾವು. ಚಂದ್ರನಿಗೆ ಹೇಗೆ ಪೂರ್ಣಿಮೆ ಮತ್ತು ಅಮಾವಾಸ್ಯೆಗಳಿರುತ್ತದೆ, ಹಾಗೆ ನನ್ನ ಬಾಳಿನಲ್ಲಿಯೂ ಅನೇಕ ಸಿಹಿ ಘಟನೆಗಳು, ಅನೇಕ ಕಹಿ ಘಟನೆಗಳು ನಡೆದವು. ಹೌದು, ಯಾವ ಮಡದಿಯನ್ನ ಮುತ್ತಿನಿಂದ ಕೈ ಹಿಡಿದನು, ನನ್ನ ಈ ಕುಲವನ್ನ ಬೆಳಗುವ ಪುತ್ರನನ್ನು ನೀಡುತ್ತಾಳೆ ಎನ್ನುವುದಾಗಿ ಬಂದಿದೆ. ಚರಿಸಿತು ಗಂಡು ಮಗು. ಅವಳು ಮಾಡಿದ್ದಾದರೂ ಏನು, ಮರುಕ್ಷಣದ ವೇದನೆಯಲ್ಲಿ ಕೇಳಿಬಿಟ್ಟವಲ್ಲ, ತಡೆಯಲಾಗಲಿಲ್ಲ. ಯಾಕೆಂದರೆ ನಮ್ಮೀರುವರಲ್ಲಿ ಒಂದು ಒಪ್ಪಂದ ಏರ್ಪಟ್ಟಿತ್ತು. ಅವಳು ಮಾಡುವ ಯಾವುದೇ ಕಾರ್ಯವನ್ನು ನಾನು ಅಡ್ಡಿಪಡಿಸಿದೆ ಅಂತಾದರೆ ಮರುಕ್ಷಣ ಅವಳನ್ನು ನನ್ನನ್ನು ತಡೆಯುತ್ತಾಳೆ ಎನ್ನುವುದಾಗಿ. ಅದೇನು ಮಾಡುವ, ಒಂದಲ್ಲ ಎರಡಲ್ಲ 7 ಮಗುವನ್ನು
ಸಂಸ್ಕೃತದಲ್ಲಿ ಒಂದು ನುಡಿ ಉಂಟು, ಕೆಟ್ಟ ಮಕ್ಕಳಿರಬಹುದು, ಕೆಟ್ಟ ತಾಯಂದಿರಿಲ್ಲ ಎನ್ನುವುದಾಗಿ. ಅದಕ್ಕೆ ಅಪವಾದವ ಎನ್ನುವ ರೀತಿಯಲ್ಲಿ ಆಕೆ ನಡೆದುಕೊಂಡಳಲ್ಲ. 8ನೇ ಮಗುವಿನ ಜನನವಾಯಿತು. ಆ ಮಗುವನ್ನು ನದಿಯಲ್ಲಿ ಬಿಡಲು ಹೋದಳು. ತಡಲೆ ಏನು ಮರುಕ್ಷಣವೇ ನನ್ನನ್ನ ತೊರೆದು ಹೋದಳು. ಆದರೆ ಒಂದು ಉಪಕಾರವನ್ನ ಮಾಡಿದಳು. ಇದ 8ನೇ ಮಗುವನ್ನ ನಿನ್ನ ಕೈಯಲ್ಲಿ ಇಡುತ್ತೇನೆ, ಇವ ನಿನ್ನ ಕುಲದ ಕೀರ್ತಿಯನ್ನ ಹೆಚ್ಚಿಸುತ್ತಾನೆ ಎನ್ನುವುದಾಗಿ ಹೇಳಿ ತಾನು ಮಾತ್ರ ಸ್ವಸ್ಥಾನವನ್ನ ಸೇರಿಕೊಂಡು ಆ ಮಗುವಿಗೆ ನಾಮಕರಣವನ್ನ ಮಾಡಿದ್ದಾಯಿತು. ಗುರುಕುಲಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದ್ದೇನೆ ದೇವವೃತನನ್ನ. ದೇವವೃತ ಇಂದು ಬೆಳೆದು ದೊಡ್ಡವನಾಗಿದ್ದಾನೆ, ಗುರುಕುಲದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲಿಸ್ತಾ ಇದ್ದಾನೆ. ಇತ್ತ ನಾನು ನಡೆದ ಘಟನೆಯನ್ನೆಲ್ಲ ಮರೆತು ಸಾಮ್ರಾಜ್ಯವನ್ನ ಪರಿಪಾಲಿಸುವುದರತ್ತ ಗಮನವನ್ನ ಹರಿಸುತ್ತೇನೆ. ಇವಾಗ ಯಾರೋ ಹೋಗ್ತಾ ಇದ್ದಾರಲ್ಲ, ಬರದಿಗಾಲವರು ಜೀವರೇಣ್ಯ ದುಗುಡದೆ ಬರಿದ ಶಿಷ್ಯರ ಗಣದ ಘಟನದಿ ಐದರೇ ಮುನಿವರೇಣ್ಯನ ಬರವ ಕಾಣುತ್ತಾ ಜನಪ ವೇಗದೊಳೆದು ವಿನಯದಿಯು ಕರೆದಂದುಕೊಳ್ಳಿರಿದೆ. ಜ್ಞಾನಿಗಳು ತಾವು ನಮ್ಮ ಸಪಶಕ್ತಿಯಿಂದಲೇ ಅಲ್ಲವೇ ನಮ್ಮ ನಾಡು ಸಮೃದ್ಧಿಯಿಂದ ತುಂಬಿ ತುಳುಕುತ್ತಾ ಇರುವಂತಹದ್ದು. ಅಂತಹ ಮಹಾತ್ಮರು ಇನ್ನು ನಮ್ಮಲ್ಲಿಗೆ ಬಂದಿದ್ದೀರಿ ಅಂತಾರೆ. ಅಹೋಭಾಗ್ಯ ಸ್ವಾಮಿ, ಅಹೋಭಾಗ್ಯ ಸ್ವಾಮಿ. ಬಂದವರನ್ನ ಏಕೆ ಬಂದಿರಿ ಎಂದು ಕೇಳುವುದು ಸಜ್ಜನಿಕೆಯ ಲಕ್ಷಣವಲ್ಲ, ಅದು ತಪ್ಪಾದಿ. ಆದರೆ ಯಾವುದೇ ಕಾರಣವಿಲ್ಲದೆ ಬರುವವರು ಅಲ್ಲ ತಾವು. ಆದ್ರಿಂದ ಒಂದು ಮಾತು ಕೇಳಬಹುದೇ? ಲಾವಣ್ಯ ಗಿಡದ ಗದರಿ ಗಿಡ ಗಿಡದ ಗದಾದೈದಗರಿತ್ತಾದದಿ ಗಿಡ ವನಜದ ಲಾವಣ್ಯ ವದನದಿ ವನಜದ ಲಾವಣ್ಯ ವದನದಿ ಘನತರದ ಚಿಂತೆಗಳು ತೋರ್ಬೋದು, ಘನತರದ ಚಿಂತೆಗಳು ತೋರ್ಬೋದು. ಮನದೊಳಿಯುವುದ ವಂಚಿಸದೆ ಬೇಡು ಮುನಿಯೇ, ಮನದೊಳಿಯುವುದ ವಂಚಿಸದೆ ಬೇಡು ಮುನಿಯ ನೀನು. ತಾವು ಬಂದಂತಹ ಕಾರ್ಯವನ್ನು ಕೇಳಿ ತಿಳಿಯದೆ ಹೋದರೆ ನನ್ನ ಕರ್ತವ್ಯದಲ್ಲಿ ಲೋಪವಾದೀತು. ವನಜ ಸಕರು ತಾವು ವನದಲ್ಲಿ ಅನ್ಯ ಜೀವಿಗಳೊಂದಿಗೆ ಅನ್ಯೋನ್ಯವಾದಂತಹ ಜೀವನವನ್ನ ನಡೆಸುವಂತವರು. ಅಂತವರು ನಮ್ಮ ನಾಡಿಗೆ ಬಂದಿದ್ದೀರಿ ಅಂತಾದರೆ ಅದಕ್ಕೆ ಕಾರಣವೊಂದು ಇರಬೇಕಲ್ಲ ಸ್ವಾಮಿ. ತಾವೊಬ್ಬರೇ ಅಲ್ಲ, ತಮ್ಮ ಶಿಷ್ಯಂದಿರನ್ನು ಸೇರಿಕೊಂಡು ಬಂದಿದ್ದೀರಿ. ಬರುವ ಕಾರಣವನ್ನ ಕೇಳಬಹುದೇ? ಕರುಣಾದಿ ಲಾಲಿಸು ನೀನು ತಕ್ಕುದಾಗಿಡ, ಕರುಣಾದಿ ಲಾಲಿಸು ನೀನು ದ್ರಪವರನೆ ಚಿಂತೆಯ ಬೇಡುವೆನು, ದ್ರಪವರನೆ ಚಿಂತೆಯ ಬೇಡುವೆನು. ದುರುಳನು ಗ್ರೌಚಾರಣ್ಯದೊಳು, ದುರುಳನು ಗ್ರೌಚಾರಣ್ಯದೊಳು ಇರುತಿಯ ಪರಮ ಬಾಬಿಯು ವಜ್ರಗೆ ದುದೈತನು, ಇರುದಿಯ ಪರಮ ಬಾಬಿಯು ವಜ್ರಗೆ ದುದೈತನು. ಕರುಣದಿ ಲಾಲಿದು ನೀನು
ನಪವರನೇ ಜಿದ್ದೆಯ ಬೇಡುವೆನು ಕರುಣದಿ ಲಾಲಿಸು ನೀನು. ಸ್ವಾಮಿ ಏನೋ ಬಂದಿದ್ದೀರಿ, ಏನನ್ನು ಹೇಳುವುದಕ್ಕೆ ಕಾತರರಾಗಿದ್ದೀರಿ. ಏನು ಸ್ವಾಮಿ ವಿಷಯ? ನಿಮ್ಮ ಆತಿಥ್ಯದಿಂದ ಸಂತೃಪ್ತರಾಗಿದ್ದೇವೆ. ಕೃತಾರ್ಥನಾದ ಸ್ವಾಮಿ. ಆದರೆ ಮುಸ್ಲಿಂಗಳಾದ ನಾವು ತಪಸ್ಸನ್ನು ಮಾಡಿ ತಪಸ್ಸಿನಿಂದ ಬಂದ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸುತ್ತೇವೆ. ಬಲ್ಲೆವು ಸ್ವಾಮಿ, ಬಲ್ಲೆವು. ಹಾಗಾಗಿ ಈ ಘೋರಾರಣ್ಯದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರುವಾಗ ಆ ರಾಕ್ಷಸ ದುರುಳ ರಾಕ್ಷಸ ಸಮಾಲಕೇತ ನಾವು ಮಾಡುವ ಯಜ್ಞಕುಂಡಕ್ಕೆ ಮದ್ಯ ಮಾಂಸಾದಿಗಳನ್ನು ಎಸೆದು ಉಪದ್ರವಪಡಿಸುತ್ತಾರೆ. ಯಾರು? ಸಮಾಲಕೇತನಿಗೆ ಬಾಳಿದ ಈರಡೆ ಮುನಿಯೇ ನೋಳೆ ಆಳಿ ಆಳಿ ನೋಳಿದ ಈರಡೆ ಮುನಿವರು ಹೇಳ್ತಾರೆ ನಾಳೆ ಉದಯದೆ ಬಯಲು ದೈತ್ಯರೆ ನಾಳೆ ಉದಯದೆ ಬಯಲು ದೈತ್ಯರೆ ತೊಂದರಿದ್ದೆ 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 ತಮ್ ಕಾಲು ರೆಡಿಗಾಯ್ದಿರುವೆ ಬೇಡಿನ್ನು ನಿಮಗೆ. ಸ್ವಾಮಿ, ರಕ್ತಸನಾದಂತಹ ಸಮಾಲಕೇತ ತಾವು ಮಾಡುತ್ತಿರುವಂತಹ ಲೋಕ ಕಲ್ಯಾಣದ ಯಜ್ಞದಲ್ಲಿ ಇದನ್ನು ಉಂಟುಪಡಿಸುತ್ತಿದ್ದಾರ. ಬಲ್ಲೆವು ತಮ್ಮ ತಪಶಕ್ತಿಯಿಂದಾಗಿ ಎಂತಹ ದುಷ್ಟ ಶಕ್ತಿಯನ್ನು ಕೂಡ ನಿಗ್ರಹಿಸಬಲ್ಲಿರಿ ತಾವು. ಆದರೆ ತಾವು ಮಾಡಿದಂತಹ ತಪಸ್ಸು ದುಷ್ಟರ ಹರಣಕ್ಕಾಗಿ ವ್ಯರ್ಥವಾಗಿ ಹೋಗಬಾರದು. ನಮಗೆ ಬಿಡಿ ಸ್ವಾಮಿ, ಹೋಗಿ ನಿಶ್ಚಿತವಾಗಿ ಯಜ್ಞ ಯಾಗಾದಿಗಳು ಮುಂದುವರಿಲಿ. ಆತ ನೀನಾನು ಅಡ್ಡಿಪಡಿಸಿದೆ ದೈರ 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 ಆ ಉರಿಯೊಳ ಜ್ವಾದಿಯು ಗೈಯುವುದಿರೇ ಉರಿಯೊಳ ಜ್ವಾದಿಯು ಗೈಯುವುದಿರಲೆಂದಿಗೂ ಪರಿಮಳವ ಬಿಳಿದು ದುರಬೋ ಎಂದು ಬರುವುದಿರಲು ದುಳದ ಬಾಲಗೇತ. ಬಳಿರೆ ರಕ್ಕದ ಕುಲೋದ್ಧಾರಕ ಓ ತಮಾಲಗೆ ತಂದು ಕೇಳಿದ್ದೇವೆ. ಈ ಕಡೆ ಬಂದಿದ್ದು ಆಹಾರವನ್ನು ಹುಡುಕುತ್ತಾ ಹೋಗುತ್ತಿದ್ದೆ. ಆಹಾ ಆಹಾರ ಬರೀ ಬದುಲಿಕ್ಕಿತ್ಕಲ್ಲ, ಮತ್ತೆ ಹೊಡೆದು ಬದುಕಬೇಕು. ಯಾರನ್ನ? ದೇವತೆಗಳನ್ನ. ದೇವತೆಗಳು ನಾವು ದಾಯಾದಿಗಳು. ಆಹಾ ಒಂದು ತಂದೆ ಅಕ್ಕ ತಂಗಿಯರ ಮಕ್ಕಳು. ಹೌದೇ? ಅವರಿಗೆ ಸ್ವರ್ಗಲೋಕ
ನಮಗೆ ಈ ಕಾಂತಾರ ಆಹಾ ಹೊಡೆದು ಬದುಕುವೆ. ಎಲ್ಲೋ ಋಷಿ ಮುನಿಗಳು ಯಜ್ಞ ಯಾಯಾದಿಗಳನ್ನು ಮಾಡುತ್ತಿದ್ದಾರೆ. ಅದರಿಂದ ಖುಷಿಯಾಗಿ ದೇವತೆಗಳು ಮೆರೆಯುತ್ತಿದ್ದಾರೆ. ಅದನ್ನು ನಾಶ ಮಾಡಬೇಕು. ಎಲ್ಲೋ ನರಮಾಂಸದ ವಾಸನೆ ಬರುತ್ತಿದೆಯಲ್ಲ. ತದ್ದಿನದ ಗದಿನದ ದಿನದ ಗದಿನ ತದ್ದಿನದ ಗದಿನದೀಂ ತದ್ದಿನದ ಗದಿನದ ದಿನದ ಗದಿನ ತದ್ದಿನದ ಗದಿನದ ದಿನದ ತದ್ದಿನದ ಗದಿನ ಧೈರ್ಯ 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 ಮುನಿವರರು ನಡೆದರಲು ಓಂ ಗುರುಭ್ಯೋ ನಮಃ ಹರಿ ಓಂ. ಓಂ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ. ಓಂ ವರುಣಾಯ ಸ್ವಾಹ ವರುಣಾಯ ಇದಂ ನಮಃ. ಓಂ ಕುಬೇರಾಯ ಸ್ವಾಹ ಕುಬೇರಾಯ ಇದಂ ನಮಃ. ಒಲಿದೊಳದಾನವನ್ನು ನೋಡಿದರೆ ನಿಲ್ಲು ನಿಲ್ಲೆಲ್ಲೋ ದೈತ್ಯನೇ ರತ್ತ ರಿತ್ತ ರತ್ತ ರಿತ್ತ ರಿತ್ತ ರತ್ತ ನಿಲ್ಲು ನಿಲ್ಲೆಲ್ಲ ದೈತ್ಯನೇ ಎಲ್ಲಿ ಮುಂದುವರಿವೆ ನೀ ಎಲ್ಲಿ ಮುಂದುವರಿವೆ. ಋಷಿ ಮುನಿಗಳು ಮಾಡುವ ಯಜ್ಞ ಯಾಗಾದಿಗಳಿಗೆ ಅಡ್ಡಿಪಡಿಸುತ್ತಿದ್ದೀಯಾ? ಎಷ್ಟು ಧೈರ್ಯ ನಿನಗೆ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಇಲ್ಲಿಂದ ಓಡಿ ಹೋಗು. ನಾವಾದರೆ ನಿನ್ನ ಕಥೆಯನ್ನು ಮುಗಿಸುತ್ತೇನೆ. ಮುಚ್ಚು ಮುಚ್ಚಲೆ ಮಗರೂಪ ತೂರಿಂದ ಮುಚ್ಚು 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 ಮುಚ್ಚಲೆ ಮಾನವ ಮುಚ್ಚು ಮುಚ್ಚಲೆ ಮಾನವ ನಿನ್ನ ಹುಚ್ಚುತನವ ಬಿಡಿಸುವೆ ನಿನ್ನ ಹುಚ್ಚುತನವ ಬಿಡಿಸುವೆ. ಮುಚ್ಚು ಮುಚ್ಚಲೆ ಮಾಯನು ನಿನ್ನ ಹುಚ್ಚ ಬಿಡಿಸುವೆ ನಾನು. ಇದೆ ಬರಲು ಎಲಲ ರಾಧಮಯರೆಲೋ ತೋರಿಂದ ಎಲಲೆ ಎಲಲನ ನವ ಯಾರೆಲೋ ಎನ್ನ ಬಲಗೆ ಸಿಕ್ಕಿದೆ ನಿಂಬೆ ನೋಡೆಲು ಎನ್ನ ಬಲಗೆ ಸಿಕ್ಕಿದೆ ನಿಂಬೆ ನೋಡೆಲು ತೋಮ್ ತೋಮ್ ದಾರಿ ಎಲನ ನವ ಯಾರೆಲೋ ಎನ್ನ ಬಲಗೆ ಸಿಕ್ಕಿದೆ ನಿಂಬೆ ನೋಡೆಲು. ಋಷಿಮುನಿಗಳಿಗೂ ಯಾವ ಸಂಬಂಧ? ಯಾರೋ ನೀನು? ಕಡುಬ ಕಡುಬ ಬೇರೆ ರತ್ತನೆ ಹೆಣ್ಣಗ ರತ್ತನೆ ಹೆಣ್ಣಗ ರತ್ತನೆ ಕೊಡುವಾಬಿನಿಂದ ಮೂರ್ಗರ ಸದೆ ಬಡಿಯುವ ಶಂತನು ಭೋವರ ಸದೆ ಬಡಿಯುವ ಶಂತನು ಭೋವರ ರೋಮ್ ತಾಮ್ ದಾರಿ ರೋಮ್ ತಾಮ್ ದಾರಿ ಕೊಡುಗಿದ್ದು ಎಂದಳು ಈಗಳು ಬಾಯಿ ಬಡುಕ ಕೂಗುವೆ ಕೇಳು. ಋಷಿ ಗುಳಿಗಳು ಮಾಡುತ್ತಿರುವಂತಹ ಯಜ್ಞಗಳಿಗೆ ಬಂದು ಇಲ್ಲ ಸಲ್ಲದ ಮಾಂಸ ಕಾರ್ಯಕ್ಕೆ ಮುಂದಾಗಿದ್ದೀಯಾ? ಬಾಳೆ ಮರವನ್ನ ಕೂಡ ಕೆಳಗೆ ಬೀಳಿಸಿದ್ಯಾ ಪಾಪಿ.
ಏನು ನೀನು ಮಾಡುತ್ತಿರುವಂತಹ ಕಾರ್ಯ? ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಕಾರ್ಯಗಳಿವು. ನನ್ನ ಈಗ ಬಿಡಲಿಕ್ಕಿಲ್ಲ. ನನ್ನ ಪರಿಚಯವನ್ನ ಕೇಳಿದೆಯಲ್ಲ, ಮತ್ಯಾರೂ ಅಲ್ಲ, ಶಾಂತನು ಚಕ್ರವರ್ತಿ ನಾನು. ನನ್ನ ಯಮಪುರಿಗಟ್ಟುವುದಕ್ಕಾಗಿ ಬಂದಿದ್ದೆ. ನನ್ನ ಪಿಳ್ಳೆ, ನಾನು ಯಾರು ಗೊತ್ತಾ? ಮನುಜರಿಗಂಜಿನ ಮೇಲಿದ್ದ ಮನುಜರಿಗೆ ಮನುಜರಿಗಂಜಿನ ಮೇಲಿದ್ದು ನಾದನು ನಾನೇ ಹರಿಬಿದ್ದನು ನಾದನು ಮುನಿಗಳ ಮಾತಲ್ಲಿ ಬಂದೆಯ ಘನಮನೋನ್ಮದದಿಂದಯ ತುಚ್ಛ ಮಾನವರಾದ ನಿನಗೆ ನಾನು ಹೆದರುವುದೇ? ಕೊಂಡಿದ್ದೇನಲ್ಲ ಆಗಿದ್ದೆ ಎನ್ನಬೇಕು. ಹಾಗೆ ಮಾಡ್ತೇನೆ ನೋಡು. ಹೌದೇ? ಬಾ ಯುದ್ಧಕ್ಕೆ. ದುರುಳನಂದಪುರಗೆದೆರಳಲು ಅರುಜದಿಯು ಮುನಿವರರು ಬೊಗಳುದ ಧರಣಿ ಬೈ ಕೌಬೀನ ಕೃಷ್ಣಾಂಜನ ಗಾವಿಗಳ ವರಕ ಮಂಡಲ ದಂಡ ಮೌಜಿಯ ಪರಸುತಲಿಯಲೊಂದಿದೆ ಆ ದುರುಳನಾದಂತಹ ರಕ್ಕಸ ಕಮಲಾಸುರನನ್ನ ವಧಿಸಿದ್ದಾಯಿತು. ಮಂತ್ರಿವರ್ಯ, ಮಹಾರಾಜ, ಇದನ್ನ ಕಂಡಂತಹ ಋಷಿ ಮುನಿಗಳು ಹರ್ಷೋದ್ಗಾರವನ್ನ ಮಾಡುತ್ತಾ ಇದ್ದಾರೆ. ಆಹಾ, ಸಂತೋಷಗೊಂಡು ತಮ್ಮಲ್ಲಿರುವಂತಹ ಅತ್ಯಮೂಲ್ಯವಾದಂತಹ ಯಜ್ಞೋಪವೀತ ದಂಡ ಕಮಂಡಲವನ್ನೇ ನನಗೆ ಉಡುಗೊರೆಯಾಗಿ ಇತ್ತಿದ್ದಾರೆ. ಇದೇ ಅಲ್ಲವೇ ಭಾಗ್ಯ ಎನ್ನುವುದು? ಮಂತ್ರೀಶ, ಅಷ್ಟೇ ಅಲ್ಲ, 4 ದಿನಗಳ ಕಾಲ ನಮ್ಮಲ್ಲಿ ತಂಗಿ ಹೋಗು ಎನ್ನುವುದಾಗಿ ಹೇಳುತ್ತಾ ಇದ್ದಾರೆ. ಅವರು ಕೇಳುವುದು ಹೆಚ್ಚು, ನಾವು ಇಲ್ಲಿ ಇರುವುದು ಹೆಚ್ಚು. ಆದರೆ ಅಲ್ಲಿ ರಾಜ್ಯಭಾರ ನಡೆಯಬೇಕಲ್ಲ, ಆದ್ದರಿಂದ ನೀನು ನೇರವಾಗಿ ಹಸ್ತಿನಾವತಿಗೆ ಹೋಗು. ನಾನು 4 ದಿನ ಇಲ್ಲಿದ್ದು ನಿಮ್ಮನ್ನ ಬಂದು ಸೇರ್ತೇನೆ. ಆಗಬಹುದೇ? ಸಮೀಪದಲ್ಲಿಯೇ ಕಾಳಂದಿ ನದಿ ಇದೆಯಂತೆ. ಆ ಕಾಳಂದಿ ನದಿ ಅಂತ ಹೋಗಿ ಹೊರಟು ಗಾಳಿಂದಿಯ ತೀರದಿ ತಕ್ಕುದ ಗಿಡದರಿ ಗಿಡ ಹೊರಟು ಗಾಳಿಂದಿಯ ತೀರದಿ ಮೆರೆಯುವ ತರುಲದಿಗಳ ನೋಡುತ್ತಾ ಮೆರೆಯುವ ತರುಲದಿಗಳ ನೋಡುತ್ತಾ ಅರತ ತಿನ್ನಗೃದ್ಯರೇ ತಿನ್ನಗೃದ್ಯರೇ ಮೆರೆಯುವ ತರುಲದಿಗಳ ನೋಡುತ್ತಾ ಅರಸ ಪುರದ ಮಾರ್ಗವ ಪಿಡಿದೈದರೆ ಪುರದ ಮಾರ್ಗವ ಪಿಡಿದೈದರೆ ಪರಿಮಳ 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 ಗಮಗಮಿಸುತ್ತ ಬರಲು Om dom din dim tam din dom dariti ಪುರದ ಮಾರ್ಗವ ಬಿಡಿದರೆ ಪರಿಮಳ ಗಮಗಮಿಸುತ್ತ ಬರಲು ಪರಿಮಳ ಗಮಗಮಿಸುತ್ತ ಬರಲು ಅಬ್ಬಾ
ನದಿಯ ತೀರಕ್ಕೆ ಬಂದಿದ್ದೇನೆ. ಬಂದು ನೋಡ್ತಾ ಇದ್ದೇನೆ, ಇದಂತಹ ರಮ್ಯ ಮನೋಹರವಾದಂತಹ ನೋಟ. ತರು ಲತೆಗಳು ಒಂದಕ್ಕೆ ಒಂದು ತಬ್ಬಿಕೊಂಡು ಇಲ್ಲಿ ಮಂದಿರವನ್ನ ನಿರ್ಮಿಸಿದೆಯೋ ಎನ್ನುವುದಾಗಿ ಭಾಸವಾಗ್ತಾ ಇದೆ. ಏನೆನ್ನುವುದಾಗಿ ಬಣ್ಣಿಸಲಿ. ನೋಡಿ ವಿಶ್ವದನಾಗಿ ಅರದ ಬಣ್ಣಿದಲೇ ನೀ ಮಂದಿರವ ದಿನ ತಾಗಡ್ಯಾರಿ ದಿನ ತಾಗಡ್ಯಾರ ದಿನ ತಾಗಡ್ಯಾರಿ ದಿನ ತಾಗಡ್ಯಾರ ದಿನರೀಂ ದಿನದಾಂ ದಿನರೀಂ ನಿತ್ತಾಂ ಬಣ್ಣಿದಲೇ ನೀ ಮಂದಿರವ ಬಣ್ಣಿದಲೇ ನೀ ಮಂದಿರವ ಮಿಡುಗಣ್ಣರ ಮನೆಗಿಂತ ಸೊಬಗಿ ನೋಡ್ ಮೆರವ ಮಿಡುಗಣ್ಣರ ಮನೆಗಿಂತ ಸೊಬಗಿ ನೋಡ್ ಮೆರವ ರಿತ್ತೋಂ ದೈ ಬಣ್ಣದು ಪರಿಗೆಯು ಬಣ್ಣದು ಪರಿಗೆಯು ಬವವ ನೋಡಿ ತಣ್ಣಗಾಯಿತು ದ್ರಜೆ ಬೆಳೆಲೆ ನಿರವ ಬಣ್ಣದು ಪರಿಗೆಯು ಬವವ ನೋಡಿದಣ್ಣಗಾಯಿದು ದ್ರಜೆ ಬೇಳಲೆ ನಿರವ ಬಣ್ಣಿದಲೇ ನಿ ಮಂದಿರವ ಆಹಾ, ತರು ಲತೆಗಳು ಒಂದಕ್ಕೊಂದು ತಬ್ಬಿಕೊಂಡು ಇಲ್ಲಿ ಮಂದಿರವನ್ನ ನಿರ್ಮಿಸಿಕೊಂಡಿದೆಯೋ, ಈ ವನ ದೇವತೆಯನ್ನ ಪೂಜಿಸುತ್ತಿದೆಯೋ ಎನ್ನುವುದ ಭಾಸವಾಗ್ತಾ ಇದೆ. ಅದು ನೋಡಿ, ಜುಳು ಜುಳು ನಿನಾದವನ್ನ ಮಾಡುತ್ತಾ ಹರಿಯುತ್ತಿರುವಂತಹ ಕಾಳಂದಿ ನದಿ, ಭ್ರಮರಗಳ ಝೇಂಕಾರ, ವಿಧ ವಿಧ ಪುಷ್ಪಗಳ ಸುವಾಸನೆ, ಆಹಾ ಅದೇನು ಜಿಂಕೆ ಮರಿಗಳ ಹಿಂಡು, ಇತ್ತ ಆನೆ ಮರಿಗಳ ದಂಡು, ಒಂದೇ ಎರಡೇ ಇದರ ವರ್ಣನೆಯನ್ನ ಮಾಡುವುದಕ್ಕೆ ಮಾತುಗಳು ಸಾಲಿಕ್ಕಿಲ್ಲ. ಅದೇನು ಪರಿಮಳ ಬರ್ತೈತಲ್ಲ? ಹೌದು, ಏನದು ವಿಚಿತ್ರವಾದಂತಹ ಇದುವರೆಗೂ ನನ್ನ ಅನುಭವಕ್ಕೆ ಬಾರದ ಒಂದು ಸುವಾಸನೆ. ಗುರುಕುಲದಲ್ಲಿ ಅನೇಕ ಪುಷ್ಪಗಳನ್ನ ಕೊಯ್ದಿದ್ದೇನೆ, ಅದ್ಯಾವುದರ ಸುವಾಸನೆ ಇದಲ್ಲ. ಹಾಗಿದ್ರೆ ಈ ಸುವಾಸನೆ ಬರುವ ದಿಕ್ಕನ್ನು ಅರಸಿ ಮುಂದುವರೆದು ಬಿಡ್ತೇನೆ. ನಾರಿವಾರ್ವಡು ನವಯೌವನ ಚದುರೇ ಗಡಿಯರ ಗಿಡದ ಕೊರಿನ ಕರಿಗುದ ನಾರಿವಾರ್ವಡು ನವಯೌವನ ಚದುರೇ ನಾರಿವರ್ವಡು ನವಯೌವನ ಚದುರೇ ವಯ್ಯಾರಿ ಮಿಂಚಿನ ತೆರದಿ ವಯ್ಯಾರಿ ಮಿಂಚಿನ ತೆರದಿ ತೋಮ್ ತೋಮ್ ದಿನದ
ವೈಯಾರಿ ಮಿಂಚಿನ ತೆರದಿ ವೈಯಾರಿ ಮಿಂಚಿನ 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 ತೆರದಿ ನದಿಯೊಳು ನಾವೆಯ ನಡೆಸುತ್ತ ನಾವೆಯ ನಡೆಸುತ್ತ ನಾವೆಯ ನಡೆಸುತ್ತ ಬರಲು ವೈಯಾರಿ ಆ ವೈಯಾರಿ 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 ಮಿಂಚಿನ ತೆರದಿ ಮಿಂಚಿನ ತೆರದಿ ಸರಸದೊಳು ನಾವೆಯ ನಡೆಸುತ್ತ ನದಿಯೋಳು ನಾವೆಯ ನಾವೆಯ ನಡೆಸುತ್ತ ಬರಲು ತಿಥೈ ತಿಥೈ ತೋಮ್ ನಿನ್ನ ದಿನದ ದಿನ ದೀಂ ತೋಮ್ ನಿನ್ನ ರೀಂ ದೀಂ ತೋಮ್ ನಿನ್ನ ದಿನದ ದಿನ ದಿನ ದೀಂ ತೋಮ್ ನಿನ್ನ ರೀಂ ದೀಂ ತೋಮ್ ನಿನ್ನ ದಿನದ ದಿನ ದೀಂ ತೋಮ್ ನಿನ್ನ ರೀಂ ತಾಮ್ ದಿನ ರೀಂ ದಿನ ದಿನ ರೀಂ ದಿನ ದಿನ ರೀಂ ದೇಂ ದಿನ ರಾಮ್ ದಾಮ್ ದಿನ ರೀಂ ದೇಂ ದಿನ ರಾಮ್ ದಾಮ್ ದೇಂ ದೇಂ ರಾಮ್ ದಾಮ್ ದೇಂ ದೇಂ ರಾಮ್ ದಾಮ್ ದೇಂ ದೇಂ ದಾಮ್ ತೋಮ್ ತೋಮ್ ದಿತಿ ತೈ ತೋಮ್ ತಾರೆ ಇತ್ತಡ್ದ ಇತ್ತಡ್ದ ವೈಯಾರಿ ಮೀಜಿನ ತೆರದಿ ನಿತ್ತೋಮ್ ದತ್ತೋಮ್ ನಿತ್ತೋಮ್ ದತ್ತ ವೈಯಾರಿ ಮೀಜಿನ ತೆರದಿ ಅನಾಥರನ್ ದೇವ್ರ ರಕ್ಷಣೆ ಮಾಡ್ತಾನೆ ಅಂತ ಅಂತ ಹ್ಮ್ ಹಾಗಂತ ನಾನೇನು ಯಾರೂ ಇಲ್ಲದ ಅನಾಥೆ ಅಲ್ಲ ನೋಡಿ. ಅಲ್ಲಪ್ಪ ನಾನು ಹೇಳಲಿಲ್ಲಲ್ಲ. ಹ್ಮ್ ನನ್ನ ತಂದೆಯವರು ಇದ್ದಾರೆ ಮನೆಯಲ್ಲಿ. ನಾನು ದಾಶರಾಜ ಕಂದರನ ಮಗಳು. ಓಹೋ ಮತ್ಸ್ಯಗಂಧಿ ಎಂದು ಸತ್ಯವತಿ ಯೋಜನಾಗಂಧಿ ಎನ್ನುವುದಾಗಿಯೂ ಕೂಡ ಕರೆಯುತ್ತಾರೆ. ಆಮೇಲೆ ಯೋಜನಾಗಂಧಿ ಅಂದ್ರೆ ಏನ್ ಹೇಳಿ? ತುಂಬಾ ದೂರದಿಂದ ಪರಿಮಳ ಬರ್ತಿದೆ. ಆಗ್ಲೇ ನಾನು ನಿಂತಾವಾಗ್ಲೇ ಬರ್ಲಿಲ್ವಾ? ಹೌದೌದು, ಬರುವಾಗಲೇ ಬರ್ತುಂಟು. ಅದು ನನ್ನ ಮೈಯಿಂದ ಹೊರ ಹೊಮ್ಮಿದ ಸುವಾಸನೆ. ಅದು ಗಂಧ ಗಂಧ ಮೈಗಂಧ. ಅದಕ್ಕೆಲ್ಲ ಒಂದು ಪೂರ್ವಾಪರವಾದ ಕಥೆ ಇದೆ. ಏನು? ಪರಾಶರರ ಅನುಗ್ರಹದಿಂದ ವರದಿಂದಾಗಿ ನನ್ನ ಮೈಯಿಂದ ಆ ಸುವಾಸನೆ ಹೊರಡ್ತಾ ಇದೆ. ಹಾಗಾಗಿ ಇನ್ನು ಬೆಸ್ತರಿಗೆಲ್ಲ ಅಧಿಪತಿಯಾಗಿರುವ ದಾಶರಾಜ ಕಂದರ ನನ್ನ ತಂದೆ, ಅವನ ಕಾಯಕ ಏನ್ ಹೇಳಿ? ಮೀನ್ ಹಿಡಿಯೋದು, ದೋಣಿ ನಡೆಸುವುದು, ಮೀನ್ ಹಿಡಿಯೋದು. ಬೆಸ್ತರು ಅಂಬಿಗರು ನಾವು. ಅದು ಸುಮ್ಮನೆ ಅಂಬಿಗರಲ್ಲ, ಅಂಬಿಗರಲ್ಲಿ ನಾಯಕರು ನಾವು. ನಾಯಕರು ಅಂದ್ರೆ ತಾಂಡೇಲರು. ಏನಾಗಿದೆ ಇವತ್ತು, ಅಪ್ಪ ಸ್ವಲ್ಪ ವಯಸ್ಸಾಗಿದೆ, ಹಾಗಾಗಿ ನಾನೇ ದೋಣಿ ನಡೆಸುವ ಕಾಯಕಕ್ಕೆ. ಹೌದು, ಅಪ್ಪನಿಗೆ ಸಹಾಯ ಮಾಡುದು ಅಡ್ಡಿಲ್ಲ, ಆಗ್ಬಹುದು. ಕಾಯಕ ಅಂದ್ರೆ ದಿನ ಬರುವುದು, ಆ ದಡದಲ್ಲಿರುವ ಜನರನ್ನ ಅಲ್ಲಿ ಕರ್ಕೊಂಡು ಹೋಗುದು. ಅಲ್ಲಿ ನೋಡಿ ಮಗು ಎತ್ಕೊಂಡು ನಿಂತಿದ್ದಾರೆ, ಪಾಪ ಸುಸ್ತಾಗಿದೆ, ಅವರನ್ನು ಕರ್ಕೊಂಡು ಈಚೆ ಬರುದು. ಹಾಗಾದ್ರೆ ಆಚಿಂದ ಈಚೆ ಮಾಡುವವರು. ಆಚೀಚೆ ಮಾಡುದಲ್ಲ, ನೀವು ಸುಮ್ಮನಿರಿ. ಜನರನ್ನ ಆಚೆಂದ ಈಚೆ ಕರ್ಕೊಂಡು ಹೋಗುದು. ಒಂದು ವೇಳೆ ಎಲ್ಲೋ ಜನ ಇಲ್ಲ, ಏನ್ ಮಾಡುದು? ಮೀನು ಹಿಡ್ಕೊಂಡು ಬರುದು. ಒಳ್ಳೆ ಕೆಲಸ ಅಲ್ಲ? ಒಳ್ಳೆ ಕೆಲಸ. ಮೀನು ತಂದು ಅಪ್ಪನಿಗೆ ಕೊಡುವುದು. ಅಪ್ಪ ಹುಳಿ ಮಾಡ್ಲಿಕ್ಕೆ ಆಗ್ತದೆ. ಹುಳಿ ಮಾಡುದಲ್ಲ ಮಾರಾಯರೆ, ಅಪ್ಪ ಮೀನನ್ನ ಮಾರಾಟ ಮಾಡುವುದು. ನಮಗ್ ಹಣ ಬೇಕಲ್ವಾ ಜೀವನೋಪಾಯಕ್ಕೆ. ಹಾಗಾಗಿ ಇವತ್ತು ನೋಡ್ತಾ ಇದ್ದೇನೆ, ಯಾರು ಕಾಣ್ತಾ ಇಲ್ಲ ಜನ. ಬನ್ನಿ ಬನ್ನಿ. ದರಡಿ ಬಾಲನ ಕಣ್ಗೆ ಗಿಡದ ಗದರಿ ಗಿಡದ ಗದಾದಿ ದರಡಿ ಬಾಲನ ಕಣ್ಗೆ ಗೋಚರಿಸಲು ಮಾರಹತಿಗೆ ಬಳಲಿ
ಸದ್ರಜವ ಚಂದ್ರಮಂಡಲ ಸದ್ರಜವ ಧನದೆಳೆ ನಗೆಯೇ ಧನದೆಳೆ ನಗೆಯೇ ಚಂದ್ರಮಂಡಲ ಸದೃಶವ ಧನದೆಳೆ ನಗೆಯೇ ಧನದೆಳೆ ನಗೆಯೇ ನವಚಂದ್ರಿಕೆಯ ಓಲುತ್ತಿರೆ ನವಚಂದ್ರಿಕೆಯ ಓಲುದಿರೆ ವಿಟರು ನವ ಭೇದಿದುವ ವಿಟರು ನವ ಭೇದಿದುವ ಚಂದ್ರಬಿಂಬಾದರಿ ಚಂದ್ರಬಿಂಬಾದರಿ ಕಡೆಗಣ್ಣ ನೋಡರಿಯು ಚಂದ್ರ ತಿಲಕದ ಶೋಭೆಯು ಚಂದ್ರ ತಿಲಕದ ಶೋಭೆಯು ದ್ರವ ಕಂಡು ನುಡಿದಿದ ಕಲಕೀರವಾಣಿ ನಗರೈ ಕಲಕೀರವಾಣಿ ಕಲಕೀರವಾಣಿ ನೀನಾವಾತ್ಮ ಭವಳೋ ನೀನಾವಾತ್ಮ ಭವಳೋ ಚಲುವೆ ನಿನ್ನಯ ಪೇದರ ಚಲುವೆ ಚಲುವೆ ನೀನು ನಯ ಪೇದರ ವಂಚಿಸದೆ ಬೇಡೋ ಚಲುವೆ ಚಲುವೆ ನಿನ್ನಯ ಪೇದರ ವಂಚಿಸದೆ ಬೇಡೋ ಅದಾಗ್ರದ ದಿನ ಮಲಯ ಜಾಗಂದಿಯನ್ನ ಮಲಯ ಜಾಗಂದಿಯನ್ನ ಮಲಯ ಜಾಗಂದಿಯನ್ನ ಆ ಸ್ಮರದೈವ ಕೇಳೋ ಆ ಸ್ಮರದೈವ ಏಳು ಸ್ಮರದೈವ ಏಳು ಒಲಿಸುವರೆ ಬಂದಿಯನು ಬೇಗದಿಂದೇಳು ನಾ ಒಲಿಸುವರೆ ಬಂದಿಯನು ಬೇಗದಿಂದೇಳು ತಾಗಿಡ್ರಿ ಅದೀಂ ತಾಗಿಡ್ರಿ ಅದೈ ತಾಗಿಡ್ರಿ ಅದೀಂ ತಾಗಿಡ್ರಿ ಅದೈ ತದೋಂ ತೈ ತದೋಂ ತದೋಂ ತೈ ತದೋಂ ತದೋಂ ತೈ ತದೋಂ ತೈ ತದೋಂ ತೈ ತದೋಂ ದೀಂ ತಾಗಿಡ್ರಿ ಅದಿನ ತಿಗಿಡ್ರಿ ಅದಿನ ತೈ ತ ಒಲಿಸುವರೆ ಬಂದಿಯನು ಬೇಗದಿಂದೇಳೋ ಚಂದ್ರಮುಖಿ ಚಂದ್ರವದನೆ ಓ ನನ್ನನ್ನು ಕರೆದಿದ್ದ? ಖಂಡಿತವಾಗಿಯೂ ನಿನ್ನನ್ನೇ ಕರೆದಿದ್ದು. ಅಲ್ಲ ಹೆಸರು ನನ್ನದಲ್ವಲ್ಲ? ನಿನ್ನ ಹೆಸರು ಏನಾದ್ರೂ ಆಗಿರಲಿ, ಹಾ ನಾವು ಕರೆಯುವುದು ಹಾಗೆ. ಯಾಕೋ? ಅದಿರಲಿ, ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ಯಾಕೆ? ಹಗಲು ಹೊತ್ತಿನಲ್ಲಿ ಚಂದ್ರನನ್ನ ನೋಡಿದೆ, ಹಾ ಆಶ್ಚರ್ಯ ಆಗದೆ ಇರ್ತದ? ಅಲ್ಲ ಹಗಲಿ ಹೊತ್ತಿನಲ್ಲಿ ಚಂದ್ರ ಕಾಣ್ತಾನೆಯೇ? ಕೆಲವೊಮ್ಮೆ ಕಾಣುವುದುಂಟು. ಇಂದು ಕಾಣ್ತಾ ಇದ್ದಾನಲ್ಲ, ಎಲ್ಲಿ ಎಲ್ಲಿ ನೋಡುವ ನೋಡುವ. ಮೇಲಲ್ಲ, ಮತ್ತೆ ಅದೋ ಹರಿಯುತ್ತಿರುವಂತ ಹೊಳೆಯ ನೀರಿನಲ್ಲಿ ನೋಡು, ಚಂದ್ರ ಕಾಣಿಸ್ತಾನೆ. ನೀರಿನಲ್ಲಿ ಚಂದ್ರ ಕಾಣುವುದು ಉಂಟಾ? ಇಂದು ಕಾಣ್ತಾನೆ ನೋಡು. ಏನ್ ಕಾಣ್ತು? ಮೀನು. ಅದು ಯಾವಾಗ ಇರುವುದು ವಿಶೇಷ ಅಲ್ಲ, ಹಾ. ಮತ್ತೇನ್ ಕಾಣ್ತು? ಇನ್ನೊಂದ್ಸಲ ನೋಡುವ. ಮೀನು ಬಿಟ್ಟು ನನ್ನ ಮುಖ. ಹಾ, ನಿನ್ನ ಮುಖ ಕಾಣ್ತಲ್ಲ, ಓ ಅದನ್ನೇ ನಾನು ನೋಡಿ ಚಂದ್ರನಿಗೆ ಹೋಲಿಸಿದ್ದು. ಚಂದ್ರವದನೆ, ಓ ಎಂತಹ ರೂಪು, ಎಂತಹ ಲಾವಣ್ಯ, ಯಾರನ್ನಾದರೂ ಸೆಳೆದು ಹಿಡಿಯಲೇಬೇಕು. ಇದೆಲ್ಲ ಬೇಡ. ಯಾಕೆ ಹೇಳಿ? ಯಾಕೆ? ಇವತ್ತು ನಮಗೆ ಮೊದಲೇ ಯಾರು ಬರ್ಲಿಲ್ಲ ದೋಣಿಗೆ. ಹಾ. ನೀವು ಬೇರೆ ಈ ತರ ಹೊಗಳಿ ಹಾ. ಸುಮ್ಮನೆ ಆ ಕಡೆ ಕರ್ಕೊಂಡು ಹೋಗಿ ಬಿಡ್ತೇನೆ ಅನ್ಕೊಂಡ್ರಾ? ಛೇ, ಅದಾಗೋದಿಲ್ಲ. ಹಾಗಲ್ಲ. ಹಾ ಹಾ ವಾಹ್, ಇಷ್ಟಕ್ಕೂ ದೋಣಿ ನಡೆಸುವ ಕಾರ್ಯ ನಿಂದ? ನನ್ನದು. ಹಾ ಹಾ ಹಾ, ನಾನು ಅದಕ್ಕೆ ಬಂದಿದ್ದಲ್ಲ. ಮತ್ತೆ ಅಲ್ಲ, ನಾನು ಊಹಿಸಿದ್ದು ಹಾ. ಯಾವುದೋ ಲೋಕದ ಅಪ್ಸರೆ ಓ ಈ ವನವಿಹಾರಕ್ಕೆ ಬಂದಿದ್ದಾರೆ, ಓ ನಾವಿಕೆಯಲ್ಲಿ ಅತ್ತ ಇತ್ತ ವಿಹಾರ ಮಾಡ್ತಾ ಇದ್ದಾಳೆ ಎನ್ನುವುದಾಗಿ. ಅಲ್ಲ ಅಲ್ಲ. ನೀನು ನೋಡಿದ್ರೆ ಹೇಳ್ತೀಯಾ? ಹಾ
ಅದು ಅಲ್ಲ, ಇದು ನಮ್ಮ ವೃತ್ತಿ ಎನ್ನುವುದಾಗಿ. ಹೌದು. ಆಶ್ಚರ್ಯ, ನೀನು ಇರುವುದಕ್ಕೂ ನಿನ್ನ ರೂಪಕ್ಕೂ ನಿನ್ನ ಮಾತಿಗೂ ಕಲಕೀರವಾಣಿ, ನೀನು ಕೋಗಿಲೆಯ ಕಂಠ ನಿನ್ನದು. ಎಲ್ಲ ನೋಡಿದಾಗ ಒಂದಕ್ಕೊಂದು ಸಂಬಂಧ ಇಲ್ಲ. ಇಲ್ವೇ? ಆದ್ದರಿಂದ ನಿನ್ನಲ್ಲಿ ಹೇಳಬೇಕು ಅಂದ್ರೆ ಮನಸ್ಸೋತು ಕೇಳ್ತಾ ಇದ್ದೇನೆ, ಯಾರು ನೀನು? ನಿನ್ನ ತಂದೆ ತಾಯಿಗಳು ಯಾರು? ನಿನ್ನ ಪರಿಚಯ ಏನು? ಅಂಬಿಗಾರಿ ಗದಿ ಬಾದರ್ಗಳ ಧರಿ ನರ ಹಿತ ನದಿರಿ 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 ನದ ನದಿರಿ 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 ನದಿ ನದಿರಿ 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 ನದ ನದಿರಿ 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 ನದಿ ನದಿರಿ ನದ ನದಿರಿ ನದಿ ದಾದಿಂ ದರ್ಗಡ ಅಂಬಿಗಾರಿ ಗದಿಬನಾದ ಅಂಬಿಗಾರಿ ಗದಿಬನಾದ ಕಂದರಾತ್ಮಜಯು ನಾನು ಕಂದರಾತ್ಮಜಯು ನಾನು ಈ ಕೊಂಬಿನಿಯೋಳ್ ಎನಗೆ ಈ ಕೊಂಬಿನಿಯೋಳ್ ಎನಗೆ ಯೋಜನ ಗಂಧಿ ಎಂಬಾರ್ ಕೇಳು ನೀನು ಯೋಜನ ಗಂಧಿ ಯೋಜನ ಗಂಧಿ ಎಂಬಾರ್ ಕೇಳು ನೀನು ಆ ಪಂಬಾಲಿ ಪೆಯಾಗೆ ಬರಿದೆ ಪಂಬಾಲಿ ಪೆಯಾಗೆ ಬರಿದೆ ಯಾಕೆ ಬರಿದೆ ಯಾಕೆ ಬರಿದೆ ಪರರಾದೀನೆ ನಾನು ಪರರಾದೀನೆ ನಾನು ಆಡಂಬ ಮಾತುಗಳಲ್ಲ ಆಡಂಬ ಮಾತುಗಳಲ್ಲ ಪಿದನ ಕೇಳಿಕೊಂಬೋದು ಪಿದನ ಕೇಳಿಕೊಂಬೋದು ಆ ಆ ದಿಡಿಡಾಮ್ ದಿಡಿಡಾಮ್ ದಿಡಿಡೈ ದಿಡಿಡಾಮ್ 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 ದಿಡಿಡಮ್ ದಿಡಿಡಾಮ್ ದಿಡಿಡೈ ರಿದ್ದಾಮ್ ದದ್ದಾಮ್ ರಿದ್ದಾಮ್ ದದ್ದಾಮ್ ದಾಮ್ ದಾಮ್ ದೀಂ ದಾಮ್ ದಾಮ್ ದೀಂ ದಾಮ್ ದಾಮ್ ದೀಂ ದಾ ದೇಗರ ದೇಗರ ದಾಮ್ ದಾ ದಾಗರ ದಾಗರ ದಾಮ್ ದಾ ದಿತ್ತಾಗರ ದತ್ತಾಗರ ದಿತ್ತಾಗರ ದತ್ತಾಗರ ದಿತ್ತೋಮ್ ದಾರೆ ಆಡಂಬ ಮಾತುಗಳೆಲ್ಲ ಬಿದನ ಹೇಳಿಕೊಂಬೋದೋ ಅಂಬಿಗಾರಿ ಗರಿಬನಾದ ಕಂದರ ಯಾರು ಎತ್ತಾಳಿನ ವೈಯಾರ ಏನು? ಪರಿಚಯವೇನು ಕೇಳ್ತಾ ಇದ್ದೀರಾ? ನೀನು ನಿಂತಿರಬಹುದು, ನಿನ್ನನ್ನ ನೋಡಿದ ನನ್ನ ಮನಸ್ಸು ಕುಣಿತಾ ಇದೆ ನೋಡಿ. ಕುಣಿತಾ ಇದೆಯೇ? ಅಲ್ಲ, ಏನ್ ಹೇಳುದು ಸ್ವಾಮಿ, ನಾನು ಇಲ್ಲಿರುವ ಅಂಬಿಗರ ಹುಡುಗಿ. ಓಹೋ ಹೋ, ನಾನು ಎಣಿಸಿದ್ದು ಅಪ್ಸರೆ ಎನ್ನುವುದಾಗಿ. ಅದು ನೀನಲ್ಲ. ಅಲ್ಲ, ಅಂಬಿಗರ ಕೇರಿಯವಳು. ಅಂಬಿಗರ ಕೇರಿಯವಳು. ನನ್ನಪ್ಪ ದಾಶರಾಜ ಕಂದರ, ಅವನ ಮಗಳು ನಾನು. ದಾಶರಾಜ ಕಂದರ ಅವನ ಮಗಳಾಗಿ ದೋಣಿಯನ್ನು ನಡೆಸುವ ಕಾಯಕ ನನ್ನದು ಸ್ವಾಮಿ. ಓಹೋ ಹೋ ಹೋ ಹೋ. ಅದಲ್ಲದೆ ನೀವು ಹೇಳ್ತಾ ಇದ್ದೀರಾ ನನ್ನಲ್ಲಿ ಮನಸೋತಿದ್ದೇನೆ ಎಂದು. ಹೌದು, ಅದು ನಿಮ್ಮ ವಿಚಾರ. ಅಲ್ಲ, ನನ್ನ ವಿಚಾರವು ಹಾಗೆ ಇರಬಹುದು, ಇರಬಾರದಂತ ಏನು ಇಲ್ಲ. ಅಲ್ಲ, ಕೆಲವೊಮ್ಮೆ ವಿಚಾರಗಳು ಬದಲಾಗ್ತವೆ. ಆದ್ರೆ ಇಂದು ಆಗಿಲ್ಲ. ಯಾಕೆ ಹೇಳಿ? ಲೋಕೋ ಭಿನ್ನ ರುಚಿ. ನಿಮ್ಮದೇ ಅಭಿಪ್ರಾಯ ನನ್ನದೇ ಅಭಿಪ್ರಾಯ ಆಗ್ಬೇಕಂತ ಇಲ್ಲ. ಎಲ್ಲೋ ಇದ್ರು ಕೂಡ ನನಗೆ ಮನೆಯಲ್ಲಿ ಒಬ್ರು ಹೇಳುವವರಿದ್ದಾರೆ, ಕೇಳುವವರಿದ್ದಾರೆ. ನನ್ನ ಬೆಳೆಸಿದಂತ ಪಿತ್ತರೊಬ್ಬರಿದ್ದಾರೆ. ಅಲ್ಲ, ನನಗೆ ನಾನು ಎಲ್ಲ ಬಲ್ಲೆ, ಆದ್ರಿಂದ ಸುತ್ತಿ ಬಳಸಿ ಮಾತನಾಡುವುದಿಲ್ಲ. ನೇರವಾಗಿ ನಿನ್ನನ್ನೇ ಕೇಳ್ತಾ ಇದ್ದೇನೆ, ನೀನು ನನ್ನನ್ನ ಮದುವೆ ಆಗ್ತೀಯಾ? ಅಪ್ಪನನ್ನ ಕೇಳಬೇಕು ಸ್ವಾಮಿ. ಮದುವೆ ಆಗುವುದಕ್ಕೆ ಅಪ್ಪನ ಪರಿ ನೋಡು. ನಮ್ಮಲ್ಲಿ ಒಂದು ತರುಣಿ ನಿನ್ನಯ ಬಿದನು ಗೋಪಿದ ಅದಿನಾದ ತರುಣಿ ನಿನ್ನಯ ಬಿದನು ಗೋಪಿಸಾನಿದಗೆ ಗೋಪಿಸಾನಿದಗೆ
ಒರಿಸೆನ್ನ ವೇಗದಳು ಸ್ವರದ ಸಂಗರಕ್ಕೆ, ಒರಿಸೆನ್ನ ವೇಗದಳು ಸ್ವರದ ಸಂಗರಕ್ಕೆ, ಕರುಣದಳು ಮನ ಮಾಡಿ ಬಾ ಬಾ ಬಾರೆನ್ನ ಪುರಕ್ಕೆ, ಕರುಣದಳು ಮನ ಮಾಡಿ ಬಾರೆನ್ನ ಪುರಕ್ಕೆ, ಧರಣಿಯನ್ನು ಪಾಲಿಸುವ ಬರಿದೆ ಭ್ರಮೆಯಾಕೆ. ದೈತದೋಂ ನೀ ತರ್ದರಿನ ದೀರ್ಧರಿನ ದೈತರಿನದ. ನಮ್ಮಲ್ಲಿ ಒಂದು ಪರಂಪರೆ ಇದೆ ಕ್ಷತ್ರಿಯರಲ್ಲಿ, ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿ ಹೆಣ್ಣು ಗಂಡುಗಳು ಒಪ್ಪಿದರೆ ಮತ್ತೆ ಯಾರ ಅನುಮತಿಯ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ನೋಡಿದ್ರೆ ಅನಿಸ್ತಿದೆ. ಸಾಮಾನ್ಯ ನಾನು ಎನ್ನುವುದಾಗಿ ಭಾವಿಸಬೇಡ. ಹಾ ಈ ಹಸ್ತಿನಾವತಿಯನ್ನು ಆಳುವಂತಹ ಹಾ ಚಕ್ರವರ್ತಿ ಓಹೋ ಶಾಂತನು ನಾನು. ಮಹಾರಾಜರು ತಾವು ಖಂಡಿತವಾಗಿಯೂ ಕೊಂಡಿದ್ದೇವೆ. ಹಾ ಹಾ ಇಲ್ಲಿಗೆ ಬಂದು ನಿನ್ನನ್ನ ನೋಡಿದಾಗ ಮನಸೋತೆ, ನನ್ನನ್ನ ಪಟ್ಟದ ರಾಣಿಯಾಗಿ ಸ್ವೀಕರಿಸಬೇಕು ಹಾ. ಎನ್ನುವುದಾಗಿ ನನ್ನ ಮನಸ್ಸು ಹೇಳ್ತಾ ಇದೆ. ಹೌದೇ? ಆದ್ದರಿಂದ ನನ್ನನ್ನ ವಿವಾಹವಾಗು, ನಂತರದಲ್ಲಿ ನಿನ್ನ ತಂದೆಗೆ ಹೇಳಬಹುದಲ್ಲ. ನೀವು ರಾಜರ ಕೇಳು ದ್ರೌಪದಿ ಸತಿಗಳಿಲ್ಲ ಬಾಲ್ಯದೀಪಿದನಾಧೀನ ರಾಮ್ ತುಮರಿನ ದಾಗಡಿತ ದಯದರಿ. ಕೇಳು ದ್ರೌಪದಿ ಸತಿಗಳಿಲ್ಲ ಬಾಲ್ಯದೀಪಿದನಾಧೀನ, ಮೇಲೆ ಯೌವನ ಬರಲು ತನ್ನನು ಮರಿದಿದ ಪದಿಯಾದೀನ, ಮೇಲೆ ಯೌವನ ಬರಲು ತನ್ನನು ವರಿಸಿದ ಪತಿಯಾದೀನ. ಬಾಲಗಾರಾದೀನ ಮುಪ್ಪಿನೋಳೆಂಬ ಶಾಸ್ತ್ರವಯ್ಯ, ಬಾಲಗಾರಾದೀನ ಮುಪ್ಪಿನೋಳೆಂಬ ಶಾಸ್ತ್ರವಯ್ಯ, ಜಾಲ ಮಾತುಗಳಿಯಾಗಿ ಜ್ಞಾನಶೀಲ ಓ ಜ್ಞಾನಶೀಲ. ಧೀಂ ಧಾಮ್ ಧೀಂ ದೈ ಧೀಂ ಧಾಮ್ ಧೀಂ ಧಾಮ್ ಧೀಂ ಧಾಮ್ ಧೀಂ ಧಾಮ್ ದರ್ಗಣದ ಧೀಂ ಧಾಮ್ ಧೀಂ ದೈ ಧೀಂ ಧಾಮ್ ಧೀಂ ಧಾಮ್ ಧೀಂ ಧಾಮ್ ಧೀಂ ಧಾಮ್ ದರ್ಗಣದ ಧೀಂ ಧಾಮ್ ಧೀಂ ದೈ ಧೀಂ ಧಾಮ್ ಧೀಂ ಧಾಮ್ ಧೀಂ ಧಾಮ್ ಧೀಂ ಧಾಮ್ ದರ್ಗಣದ 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 ದರ್ಗಣದೈ ದರ್ಗಣದಾಮ್ ನಿಂದ ತಾಮ್ ದರ್ಗಣದೈ ನಿಂದ ತೈ ದರ್ಗಣದಾಮ್ ನಿಂದ ತ ರಿತ್ತಾಮ್ ತತ್ತಾಮ್ ರಿತ್ತಾಮ್ ತತ್ತಾಮ್ ತಾಮ್ ದಾಮ್ ನೀಂ ದಾಮ್ 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 ನೀ ತಾಮ್ ದಾಮ್ ದಿತ್ತೋಮ್ ದಾರೆ ದಿಗಡ ದಿಗಡ ದಿತ್ತಾಮ್ ದ ದಾಗಡ ದಾಗಡ ಹತ್ತಾಮ್ ದ ದಿತ್ತಾಗಡ ದ ಹತ್ತಾಗಡ ದ. ಕೇಳುದ ಬದಿಗಳೆಲ್ಲ ಬಾಲ್ಯದಿ ರೈರಾಮ್ ದೈದರಿ. ನನ್ನ ಸ್ಥಿತಿ ಇವಾಗ ಹಾಗಿಲ್ಲ. ಏನಂದ್ರೆ ಶಾಸ್ತ್ರದಲ್ಲಿ ಹೇಳ್ತದೆ, ಮಕ್ಕಳು ಚಿಕ್ಕವರಿರುವಾಗ ಅವರು ಪಿತನ ಅಧೀನವಂತೆ. ಕೆಲವು ಮಕ್ಕಳು ಇರ್ಲಿಕ್ಕಿಲ್ಲ ನೋಡಲ್ಲ ದಿನದಲ್ಲಿ, ಅವರನ್ನು ಹಿಡ್ಕೊಂಡು ಬಂದು ಅಧೀನದಲ್ಲಿ ಇಟ್ಕೊಳ್ಬೇಕು ಅಲ್ವೇ? ಹಾಗೆ. ಮತ್ತೆ ಮಕ್ಕಳಿಗೆ ಯೌವನ ಬಂದಾಗ ಅವರು ತಮ್ಮ ವರಿಸಿದ ಪತಿಯ ಆಧಾರ ಹೆಚ್ಚಾಗಿ ಸ್ತ್ರೀ. ಅದನ್ನ ನಾನು ಹೇಳಿದ್ದು. ನೀನಂತೂ ಬಾಲ್ಯಾವಸ್ಥೆಯನ್ನ ಕಳೆದಿದ್ದೀಯ, ಯೌವನಾವಸ್ಥೆಗೆ ಬಂದಿದ್ದೀಯ. ಈಗ ಒಂದು ಪತಿಯ ಆಸರೆ ಬೇಕಲ್ಲ, ಬಾ ಮತ್ತೆ ವಿವಾಹವಾಗುವ. ಕೇಳಿ, ಶಾಸ್ತ್ರ ಇನ್ನೊಂದು ಹೇಳ್ತದೆ, ಮುಪ್ಪಿನಲ್ಲಿ ನಮ್ಮ ಮಕ್ಕಳ ಅಧೀನ ನಾವಾಗ್ತವೆ. ಇದು ಶಾಸ್ತ್ರ ಹೇಳುವ ವಿಚಾರ. ಓಹೋ, ಆ ವಿಚಾರ ಯಾಕೆ? ಮುಪ್ಪಿನ ವಿಚಾರ ಆಮೇಲೆ ನೋಡು. ಯಾಕಂದ್ರೆ ಮದುವೆ ಆದ ನಂತರ ಜೊತೆಲಿ ಮುಪ್ಪಿಗೆ ಹೋಗ್ಬೇಕಲ್ಲ, ಅದಕ್ಕೆ. ಆದ್ರೆ ಒಂದು ಮಾತು ಹೇಳ್ತೇನೆ, ಈಗ ನಾನು ಯೌವನಾವಸ್ಥೆಗೆ ಬಂದಿದ್ದು ಹೌದು, ಆದರೆ ನನ್ನನ್ನು ಸಾಕಿ ಸಲಹಿದ ತಂದೆಯ ಅಪ್ಪಣೆ ಇಲ್ಲದೆ ಮದುವೆ ಆಗುವಳು ನಾನಲ್ಲ. ಅಷ್ಟೇ ಅಲ್ವೋ? ತಂದೆಯ ಒಪ್ಪಿಗೆ ಬೇಕಲ್ವೋ? ಇದ್ದದ ಜರದ ಗಂಧರನು ನದಿಯೊಳು ನಾವೆಯ ನಡೆದಿ ಬರುದಿರಲು
ಯಲ ಯಲ ರಘುವೀರ ತರಗಣದ ಓಂ ದರಿನದ ಹಿಡಿದ ಅಯ್ಯತಾರೆ ಯಲ ಯಲ ರಘುವೀರ ರಘುವೀರ ದಶರಥ ಸಾಂದ್ರ ಕೌಶಲ್ಯ ಸುಪ್ರಜಾ ರಾಮ ಯಲ ಯಲ ರಘುವೀರ ಎನ್ನ ಭವನ ನೀಗೋ ಬಲು ದೂರ ರಾಮ ರಾಮ ದಯಾ ಸಾರ ಓಂ ದರಿನದ ಹೃದಯ ದಯ ದರಿನದೇ ನಮಸ್ಕಾರ ಹ್ಮ್ ನಮಸ್ಕಾರ ಹ್ಮ್ ಅಲ್ಲ ಒಂದು ನಮಸ್ಕಾರ ಕೊಟ್ರೆ ಆ. ಹಣ ತಗೊಂಡಂಗಿತ್ತಪ್ಪ ಯಾರು? ಒಂದ್ ತಿರ್ಗಿ ನಮಸ್ಕಾರ ಕೊಡುಕಾಗ್ದ ಅಲ್ಲ ನಮಸ್ಕಾರ ಕೊಡ್ಬೇಕು ಯಾರಂತ ಬೇಕಲ್ಲ ಒಟ್ರಾಸಿ ನಮಸ್ಕಾರ ಕೊಡುದು ಅದು ಬೆಲೆ ಇಲ್ವ ಅದಕ್ಕೆ ನನ್ ಗುರ್ತ ನಿಮಗಿಲ್ಲಯ್ಯ ಹೌದೇ ಆ. ಆರ್ ನಂಗ್ ನಿಮಗ್ ಗುರ್ತ ಇತ್ತೆ ನನ್ನ ಪರಿಚಯ ಇತ್ತ ನೀವು ಬಿಡಿ ನಿದ್ರಿ ಬಿಡುವರಲ್ದ ನೀವು ಏನ ಹೌದೌದು ನಂಗ್ ನಿಮ್ ಗುರ್ತಿತ್ತ ಆ, ನೀವು ಆ, ರಾತ್ರಿ ಒಂದ್ ಬದಿಯಂಗೆ ರಂಗಸ್ಥಳ ನಿಮ್ದು ಆ. ಇನ್ನು ಒಂದ್ ಬದಿಯಂಗೆ ಚೌಕಿ ನಿಮ್ದು ಆ. ನೀವ್ ಒಂದ್ ಬದಿಯಂಗೆ ಆ. ಇನ್ನು ಮತ್ತೆ ನಿಮಗ ಅಷ್ಟ್ರೊಳಗ ಒಂದ್ ಮನೆಗ್ ಹೋಯ್ ಬರ್ಕ ಹೆಂಡತಿ ಮಕ್ಕಳು ಮನೆಯಲ್ಲಿ ಭಾಗವತ್ರಲ್ದೆ ನೀವ ಅಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ರು ನಮಗೆ ಅಲ್ಲ ನೀವು ಗಡಿಬಿಡಿ ಮಾಡೋದ್ ಮರ್ರೆ ನೀವು ಬರೀ ಗಡಿಬಿಡಿ ನಿಮ್ದು ಗೊತ್ತಿತ್ತು ನಂಗೆ ನಿಮ್ ಪರಿಚಯ ನಂಗೆ ಸಾಮ ಆಯ್ತು ನಿಮ್ ಕತೆ ಎಲ್ಲ ಗೊತ್ತಿದ್ದಿದೆ ನಂಗೆ ಏನ ಹೌದ್ ಹೌದು ಅಲ್ಲಿಗೆ ಹೆಚ್ಚದ್ ಮಾತಾಡ್ತಾ ಇದ್ದೀಯ ನೀನು ಆ, ಈಗ ನೀವೆಂತ ಈಗ ನಾ ಎಂತಕ್ ಬಂದದಂದೇಳಿ ಕೇಳಿದ್ದ ಈಗ ಹೌದು, ಮತ್ತೆ ಯಾಕೆ ಬಂದೆ ಉದ್ಯೋಗ ಮಾರ್ರೆ ಹೊಟ್ಟಿ ಪಾಡ ಹೌದಾ ಹೌದಾ ಏನು ಉದ್ಯೋಗ ನಿಂದ ನಾನು ಉದ್ಯೋಗ ಏನಂದೇಳಿ ಮಾಡಿರಿ ಆ, ಗಂಗಾ ತಾಯಿ ಹೊಟ್ಟಿ ಆ, ಗಂಗಾ ತಾಯಿ ಬೆನ್ನು ಅದ್ ಯಾವ ನಮನಿ ನಾನು ಅಲ್ಲ ಉದ್ಯೋಗ ಅದು ಅದ್ ಯಾವ ನಮನಿ ಮರೆ ಗಂಗಾ ತಾಯಿ ಹೊಟ್ಟಿ ಗಂಗಾ ತಾಯಿ ಬೆನ್ನು ಹೌದೌದೌದು ಗಂಗಾ ತಾಯಿ ಹೊಟ್ಟಿ ಅಂದ್ರೆ ಆ. ಆ ಹೊಳಿ ಒಳಗೆ ಇಪ್ಪು ಮೀನು ಆ, ಅದು ದೊಡ್ಡದಾರೆ ಅದನ್ನು ಹೆರ ತೆಗೆದು ಅದನ್ನು ತುಂಡು ಮಾಡಿ ಅದನ್ನು ಮಾರುದು ಕಾಣಿ ಆ, ಮತ್ತೆ ಇನ್ನು ಗಂಗಾ ತಾಯಿ ಬೆನ್ನಂದ್ರೆ ಆ, ಆ ಹೊಳಿ ಮೇಲೆ ದೋಣಿ ನಡ್ಸುದು ಆಹಾ ಇದ ನನ್ನ ಉದ್ಯೋಗ ಹಾಗಾಗಿ ಹೇಳಿದ್ ನಾನು ಗಂಗಾ ತಾಯಿ ಹೊಟ್ಟಿ ದಯವಿಟ್ಟು ಚಿಕ್ಕ ಗಂಗಾ ಮಕ್ಕಳು ತಾಯಿ ಸ್ವಲ್ಪ ಗಲಾಟೆ ಗೌಜ್ ಮಾಡಬಾರ್ದು ದಯವಿಟ್ಟು ಶಾಂತರಾಗಿ ಎಂತ ಕಲಾವಿದರಿಗೆ ಅವ್ಕೆಲ್ಲ ಮಾತಾಡ್ಲಿಕ್ಕೆ ಬಹುಶಃ ತೊಂದ್ರೆ ನಮ್ಮ ಆಗ್ತದೆ. ಭಾಷೆ ಅರ್ಥ ಆತಿಲ್ಲ ಯಾಕ ಅಂತ. ನಮ್ಮದಿಗೆ ತಾವುಗಳು ಸ್ಪಂದಿಸಬೇಕು ಆಗ ಮಾತ್ರ ಕಾರ್ಯಕ್ರಮ ಚೆನ್ನಾಗಾಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ದಯವಿಟ್ಟು ಚಿಕ್ಕ ಮಕ್ಕಳು ಶಾಂತರಾಗಿ ಕಾರ್ಯಕ್ರಮವನ್ನು ನೋಡಬೇಕಾಗಿ ವಿನಂತಿಸ್ತೇನೆ ಕಾಣಿಯೇ ಆ. ನಾವು ಸಾರ್ವಜನಿಕವಾಗಿ ಬರ್ತವ್ರ ಆ. ನಮ್ಗೆ ಎಲ್ಲ ನಮನಿ ಭಾಷೆಯು ಬತ್ತ ಆ. ಕಾಣಿ ಈ ದೋಣಿ ನಾನು ಬೇಗ ಹೊಯ್ಕ ಆಚಿ ತಡಿಯೋಳಿ ಪೋರನ್ನ ಕರ್ಕಂಡ ಬರ್ಕ ಆಚಿ ತಡಿಯೋಳಿ ಪೋರನ್ನ ಕರ್ಕಂಡ ಬರ್ಕ ಎಳ್ಕಂಡ ಬರ್ಕ ಕರ್ಕಂಡ ಬರ್ಕ ದಿನ ಹಿಡ್ದದಿ ದಿನ ಹಿಡ್ದ ದಿನ ಹಿಡ್ದದಿ ದಿನ ಹಿಡ್ದ ಬಿಡದೆನ್ನ ಕೂಲಿದ ಗಣಕ ಬಿಡದೆನ್ನ ಕೂಲಿದ ಗಣಕ ಬೇಗ ಗುಡದಿದಡಲ್ಲಿಗೆ ನಾ ಬಿಟ್ಟ ಬಿಡಕ ಬೇಗ ಗುಡದಿದಡಲ್ಲಿಗೆ ನಾ ಬಿಟ್ಟ ಬಿಡಕ ಬೇಗ ಗುಡದಿದಡಲ್ಲಿಗೆ ನಾ ಬಿಟ್ಟ ಬಿಡಕ ತಡವಿಲ್ಲದೆ ಬೇಗ ಹೊಯ್ಕ ನೀವು ಮನಮಟ್ಟಿ ಭಾಗವತ್ರಿ ಇರ್ಬೋದು ಏಯ್ ಆದ್ರೆ ಏನು 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 ಏನೇನು ನಾಲಿಗೆ ಹೆಚ್ಚದ್ ಮಾತಾಡ್ತಾ ಇದ್ಯಾ ನೀವು ರಾತ್ರಿ ಹಗಲು ಮಾಡ್ತೀರಿ ಮಾತಾಡ್ಕೊಂಡು ಆಪದಲ್ಲ ನಂಗ್ ಕಾಣಿಯಲ್ಲ ಆಪದ ಹೆಂಗ್ ಕರೀತ್ರಲ್ಲ ನಾನೇ ಆಯ್ಕ ಇಲ್ಲಿಂದ ಆಚೆ ಕರ್ಕೊಂಡು ಒಪ್ಪಕು ನಾನೇ ಆಯ್ಕ ಆಚಿಂದ ಈಚೆ ಕರ್ಕೊಂಡ್ ಒಪ್ಪಕು ನಾನೇ ಆಯ್ಕ ಹಂಗಾಗಿ ಈಗ ನಾನೀಗ ನಾಳೆ ಈಚೆ ಸೈಡ್ ಆಟ ಇದೆ ಈ ಬದಿಯಲ್ಲಿ ನಾಳೆಗೊಂದು ಆಟ ಇತ್ತು ಹೌದು ಆ. ನೀವು ಇಲ್ಲಿಂದ ಆಚೆ ಕರ್ಕೊಂಡು ಹೋಗು ಹೊಳಿದಾಡ್ಸನ್ ಅನ್ನಿ ಬೇಕಾರೆ ನಿಮ್ಮನ್ ಕರ್ಕೊಂಡು ಹೋಗ್ಬಿಡ್ತೆ ಅಲ್ಲೇ? ನಂಟಸ್ತಿಗೆ ಸುದ್ದಿಗೆಲ್ಲ ಬರ್ಬೇಡಿ ಕಾಣಿ ಹೇಳಿದೆ ಆ. ಓಕ ಆ. ನಾನೀಗ ಹೋಯ್ಕ ಪರಜುದರಿ ಅಳಿತ ಚೌದಟೆ ಪರಜುದರೆ ತೋಮ್ ದಿದಿ ತೋಮ್ ದಿದಿ ತೋಮ್ ದಿದಿ ಪರಜುದರಿ ಅಳಿತ ಚೌದಷ್ಟೆ ವಿದ್ಯೆ ಹೊರಿದುಗ ಗಾತ್ಮಜನ
ಅರಿದು ಗಗಾತ್ಮಜರೈ ಅರಿದ್ದಾರೆ 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 ಇರಲು ದಿನದೊಳು ಮಾದಿಗ ಎರಗು ಭಕ್ತಿಯೊಟ್ಟು ಹೇಳಿದರು. ಜ್ಞಾನಾಂಜನ ಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸ್ವಾಮಿ, ಮನುಷ್ಯನಲ್ಲಿ ಇರತಕ್ಕಂತಹ ಅಜ್ಞಾನವನ್ನ ಹೋಗಲಾಡಿಸಿ ಅವನಿಗೆ ಸುಜ್ಞಾನವನ್ನ ಕೊಡಬೇಕಾದರೆ ಯೋಗ್ಯ ಗುರು ಬೇಕಂತೆ. ಹಾಗಾಗಿ ನಮ್ಮ ತಂದೆಯವರಾದಂತಹ ಚಕ್ರವರ್ತಿ ಶಂತನು ಮಹಾರಾಜರು 7 ಕಳೆದುಕೊಂಡರು, 8ನೆಯವನಾದಂತಹ ನನ್ನನ್ನ ಉಳಿಸಿಕೊಂಡರು. ಅದರಿಂದ ಆಗಿದ್ದೇನು, ಅವರಿಗೆ ಪತ್ನಿಯ ವಿಯೋಗ. ಆದರೂ ಕೂಡ ನನ್ನನ್ನ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಎಂಬುದಕ್ಕಾಗಿ ಆಚಾರ್ಯ ಪರಶುರಾಮರ ಹತ್ತಿರ ಕಳಿಸಿಕೊಟ್ಟರು. ಅಂತೆಯೇ ಆಚಾರ್ಯ ಪರಶುರಾಮರಿಂದ ಚೌಷಷ್ಠಿ ವಿದ್ಯೆಯನ್ನ ಕಲಿತವನಾಗಿ ಆಚಾರ್ಯರ ಪ್ರೀತಿಪಾತ್ರನಾದೆ. ದೇವವ್ರತ ನಾಮಕನಾದಂತಹ ನಾನು ಇಂದು ಬಹಳ ಸಂತೋಷದಿಂದಿದ್ದೇನೆ. ಯಾಕೆ ಬಲ್ಲಿರ, ಆಚಾರ್ಯ ಪರಶುರಾಮರು ಈ ದಿವಸ ಹೇಳಿದ್ದೇನು, ಮಗು ನಿನ್ನ ವಿದ್ಯಾಭ್ಯಾಸ ಪರಿಪೂರ್ಣವಾಗಿದೆ, ಹಾಗಾಗಿ ನೀನಿಂದು ಸ್ನಾತಕನಾಗಿದ್ದೀಯ, ನೇರವಾಗಿ ಹೋಗಿ ತಾಯಿ ತಂದೆಯರ ಆಶೀರ್ವಾದವನ್ನ ಪಡೆ ಎಂಬುದಾಗಿ ಹೇಳಿದರು. ಅಂತೆಯೇ ಬರುತ್ತಿರುವಂತಹ ದಾರಿಯಲ್ಲಿ ಗಂಗಾ ಮಾತೆ ನನ್ನ ತಾಯಿಯನ್ನ ವಂದಿಸಿ ಹಾಗೆ ನೇರವಾಗಿ ಬಂದು ನಿಂತದ್ದೇ ಹಸ್ತಿನಾವತಿಯ ನಗರ. ಆದರೆ ಇಲ್ಲಿನ ನಗರವನ್ನ ಕಾಣುತ್ತಿರುವಾಗ ಪರಿತಿರೆ ಸೋಮ ವಿಷ್ಣರ ಪರಿತಿರೆ ಸೋಮ ವಿಷ್ಣರವನು ಪಿತ ಸಿಂಹ ವಿಷ್ಣರವನು ಪಿತ ತೆರಳಿದ ಎಲ್ಲಿಗೆಂದು ಪಿತ ತೆರಳಿದ ಎಲ್ಲಿಗೆಂದು ಅರೆರೆ ಸಾವಂತನಿ ಯೋಗಿಯೊಳಿದಿನ ಅರೆರೆ ಅರೆರೆ ಸಾವಂತ ಅರೆರೆ ಸಾವಂತನಿ ಯೋಗಿಯೊಳಿದಿನ ಬರಲಿಲ್ಲ ವ್ಯಾಗೇನುತ ಪಿತ ಬರಲಿಲ್ಲ ವ್ಯಾಗೇನುತ Dom daridi ಅರೆರೆ ಸಾವಂತನಿ ಯೋಗಿಯೊಳಿದಿನ ಬರಲಿಲ್ಲ ವೇಗೆನುದ ಪೇತ ಬರಲಿಲ್ಲ ವೇಗೆನುದ ಹೃದಯದರಿನದ ಒಂದು ನಿಂತದ್ದೇ ಹಸ್ತಿನಾಪುರ. ಯಾಕೆ ಹೀಗೆ? ಹಸ್ತಿನಾವತಿಯಲ್ಲಿ ಇರತಕ್ಕಂತಹ ಎಲ್ಲರಿಗೂ ಕೂಡ ಯಾವುದೋ ಒಂದು ರೀತಿಯಾದಂತಹ ಮೌಢ್ಯ ಬಡಿದಂತಾಗಿದೆಯಲ್ಲ, ಯಾರೆಲ್ಲ ಮುಖದಲ್ಲೂ ಸಂತೋಷ ಕಾಣುತ್ತಾ ಇಲ್ಲ. ಯಾಕೆ ಹೀಗೆ? ಎಂತ ತಿಳಿದು ಮುಂದೆ ಮುಂದೆ ಬಂದರೆ ನೋಡುತ್ತಾ ಇದ್ದೇನೆ, ಸಿಂಹವಿಷ್ಟರದಲ್ಲಿ ನಮ್ಮ ತಂದೆಯವರಿಲ್ಲ, ಅದು ರಿಕ್ತವಾಗಿದೆ. ಯಾಕೆ ಹೀಗೆ? ಏನಾಯಿತು ಹಾಗಾದರೆ? ಸಾಮಂತ ರಾಜರೆಲ್ಲರೂ ಕೂಡ, ಪ್ರಜಾವರ್ಗದವರೆಲ್ಲರೂ ಕೂಡ ಮಹಾರಾಜನ ದರ್ಶನಾಕಾಂಕ್ಷಿಯಾಗಿ ಬಂದು ನಿಂತಿದ್ದಾರೆ. ಆದರೆ ರಾಜದರ್ಶನವಿಲ್ಲ. ಯಾಕೆ ಯಾಕೆ ಅಂತ ನನ್ನಲ್ಲೇ ತರ್ಕಿಸುವುದಕ್ಕಿಂತ ನಮ್ಮ ಮಂತ್ರಿಯಾದಂತಹ ಸುನೀತಿ ಇದ್ದಾರೆ, ಅವರಲ್ಲೇ ಕೇಳ್ತೇನೆ. ನಾನು ವಿದ್ಯಾಭ್ಯಾಸವನ್ನ ಪೂರ್ತಿ
ಪೂರ್ತಿಗೊಳಿಸಿ ಹಾ ಬಂದು ನಿಂತಹ ಸಂದರ್ಭದಲ್ಲಿ ಹಾ ಎಲ್ಲರೂ ನನ್ನನ್ನು ಸ್ವಾಗತಿಸುತ್ತಾರೆ ಎಂದು ಯೋಚಿಸಿದೆ ನಾನು. ಹಾ ಆದರೆ ಇಲ್ಲಿ ಬಂದು ನೋಡಿದರೆ ಚಿತ್ರವೇ ವಿಚಿತ್ರವಾಗಿದೆಯಲ್ಲ. ಓಹೋ ಇಲ್ಲಿ ನೋಡಿದರೆ ತಂದೆಯವರು ಸಿಂಹಾಸನದಲ್ಲಿ ಇಲ್ಲ. ಅತ್ತ ಇತ್ತ ಕಡೆ ನೋಡಿದರೆ ಸಾಮಂತ ರಾಜರೆಲ್ಲರೂ ಕೂಡ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಎಂಬುದಾಗಿ ಬಂದು ನಿಂತಿದ್ದಾರೆ. ಆದರೆ ರಾಜಸಿಂಹಾಸನ ರಿಕ್ತವಾಗಿದೆ. ಏನಾಯಿತು ಹೇಳಬಹುದೇ? ತೆರಳಿದ ಯಮುನೆಯ ತಡಿಯಿಂದ ತೆರಳಿದ ಯಮುನೆಯ ದಡಿಯಿಂದ ಬಂದಂತ ಪುರದಳು ಹೊರಗಿರುವ ಪಿತ ಅಂತ ಪುರದಳು ಹೊರಗಿರುವ ಪರಿಯ ಕೇಳಿದರೆ ಒರೆಯ ಪರಿಯ ಕೇಳಿದರೆ ಆತ ಒರೆಯ ಏನೆಂದು ಒರೆಯ ಪರಿಯ ಕೇಳಿದರೆ ಒರೆಯ ತೆರಳಲ್ಲಿ ಗೆನಲಾಗ ಯುವರಾಜ, ಏನಾಯಿತು ಈ ಹಸ್ತಿನಾವತಿಗೆ? ಈಗ ಹಲವು ದಿನಗಳ ಹಿಂದೆ ಮಹಾರಾಜರು ಗಾಲವ ಮುನಿಗಳ ಯಜ್ಞ ಯಾಗಾದಿಗಳ ರಕ್ಷಣೆಗೆಂದು ಹೋಗಿದ್ದರು. ರಾಜನಾದವನು ಮಾಡುವಂತಹ ಕರ್ತವ್ಯ ಅದು. ಅಲ್ಲಿ ಅವರು ರಾಕ್ಷಸರನ್ನೆಲ್ಲ ಸಂಹರಿಸಿ ಯಜ್ಞ ಯಾಗಾದಿಗಳು ಸುಲಲಿತವಾಗಿ ನಡೆಯುವಂತೆ ನೋಡಿಕೊಂಡರು. ತದನಂತರದಲ್ಲಿ ಗಾಲವ ಮುನಿಗಳ ಅಪೇಕ್ಷೆಯಂತೆ ಅಲ್ಲಿಯೇ 4 ದಿನ ತಂಗಿದ್ದು ಬರುತ್ತೇನೆಂದು ನಮ್ಮನ್ನೆಲ್ಲ ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟರು. ಅದಾಗಿ ಸ್ವಲ್ಪ ದಿನಗಳ ನಂತರ ಬಂದಂತ ಅವರು ಮೊದಲಿನಂತೆ ಇರಲಿಲ್ಲ ಯುವರಾಜ. ಏನಾಗಿತ್ತು? ಅವರು ಯಾವುದೋ ಚಿಂತೆಯಲ್ಲಿದ್ದಾರೆ. ಅವರಿಗೆ ರಾಜ್ಯದ ಆಗು ಹೋಗುಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ. ನಾವು ಏನನ್ನು ಕೇಳಿದರೆ ನಮ್ಮಲ್ಲಿ ಏನನ್ನೂ ಹೇಳುತ್ತಿಲ್ಲ. ಯುವರಾಜ, ನೀನು ಸುಜ್ಞಾನ ಪೂರ್ಣನಾಗಿದ್ದೀಯ. ಆದರೂ ನಿನ್ನಲ್ಲಿ ಒಂದು ಮಾತು. ಪ್ರಾಯಕ್ಕೆ ಬಂದಂತ ಮಗ ತಂದೆಗೆ ಒಳ್ಳೆಯ ಮಿತ್ರನಂತೆ. ಹೌದು. ಹಾಗಾಗಿ ನೀನೇ ಅವರಲ್ಲಿ ವಿಚಾರಿಸು. ಆದೀತು. ಮಲಗಿರುವ ಬಿದನ ದಿನಗದಿಗಿಣ ಮಲಗಿರುವ ಬಿದನ ಎಬ್ಬಿಸುದ ಗಾಂಗೆಯ ಎಬ್ಬಿಸುದ ಗಾಂಗೆಯ ಗಳಿಲ ಒಂದಿದಲಾಗ ಅಪ್ಪಿ ಮುದ್ದಿಸುದ ಚೆಲುವ ಸುಕುಮಾರ ಚೆಲುವ ಸುಕುಮಾರನಿ ಬಂದೆಯ ಕ್ಷೇಮದಲ್ಲಿ ಬಂದೆಯ ಕ್ಷೇಮದಲ್ಲಿ ಕಲಿತೆಲ್ಲವಿದೆಯನು ಗುರುವರನ ದಯದಿ ಗುರುವರನ ದಯದಿ ಬಂದೆಯ ಗುರುವರನ ದಯದಿ. ಗುರುಕುಲದಿಂದ ಬರುತ್ತಾ ಇದ್ದೀಯಾ? ಹೌದಪ್ಪ. ಗುರು ಭಾರ್ಗವಲ್ಲಿ ಎಲ್ಲ ವಿದ್ಯಾಭ್ಯಾಸವನ್ನ ಮುಗಿಸಿ ಆಶೀರ್ವಾದವನ್ನ ಪಡೆದು ನಮ್ಮ ಹಸ್ತಿನಾವತಿಗೆ ಮರಳಿದ್ದೀಯಾ? ಹೌದಪ್ಪ. ಮಗು, ಬಂದಂತಹ ನಿನ್ನನ್ನು ನೋಡಿದಾಗ ಎಲ್ಲಿಲ್ಲದಂತಹ ಸಂತೋಷ. ಗುರುಕುಲದಲ್ಲಿ ಏನನ್ನ ಕಲಿತೆ, ಏನಾಯಿತು ಎಲ್ಲ ವಿವರವಾಗಿ ಹೇಳ್ತೀಯಾ ಮಗು? ಎಂದ ಮಾತಿಗೆ ದಮನ ನಂದನನು ಎಂದ ಮಾತಿಗೆ ದಮನ ನಂದನನು ಬೇಳಿದನು ನಪನ ನಂದನನು ಬೇಳಿದನು ತಂದೆ ಕೇಳಿಲೆ
ಅಂದೆ ಕೇಳಲೆ ರಘುನಂದನನ ದಯದಿ ರಘುನಂದನನ ದಯದಿ ತದೋಂ ತೈ ತದೋಂ ತದೋಂ ತೈ ತದೋಂ ತದೋಂ ತೈ ತದೋಂ ತೈ ತದೋಂ ತೈ ತದೋಂ ತೈ ತ ಅಂದವಾಜವು ಜಷ್ಟಿ ವಿದ್ಯೆಗಳ ಗ್ರಹಿಸಿದೆನು ನಾ ಅಂದವಾಜವು ಜಷ್ಟಿ ವಿದ್ಯೆಗಳ ಗ್ರಹಿಸಿದೆನು ಬಂದೆ ನಿಮ್ಮನ್ನು ನೋಡ್ಪದವ ಕದಲಿ ನಾನು ಮಗು ಗಾಂಗೇಯ, ನಿಮ್ಮಿಂದ ಹಾಗೂ ತಾಯಿ ಗಂಗಾಮಾತೆಯ ಆಶೀರ್ವಾದದಿಂದ ಹಾ ಗುರುಕುಲಕ್ಕೆ ಹೋಗಿ ಸೇರಿದೆ ನಾನು. ಗುರು ಶುಶ್ರೂಷೆಯ ವಿದ್ಯಾ ಎಂಬಂತೆ ಹಾ ಗುರುವಿನ ಶುಶ್ರೂಷೆಯನ್ನು ಮಾಡಿದ್ದಕ್ಕೆ ಸೇವೆಯನ್ನ ಮಾಡಿ ಸಂತೋಷಗೊಂಡಂತಹ ಪರಶುರಾಮಾಚಾರ್ಯರು ಹಾ ನನಗೆ 64 ವಿದ್ಯೆ 64 ವಿದ್ಯೆಗಳು ಎಲ್ಲವನ್ನೂ ಪರಿಪೂರ್ಣವಾಗಿ ಹೇಳಿಕೊಟ್ಟರಪ್ಪ. ಕೇಳುವುದಕ್ಕೆ ಸಂತೋಷವಾಗ್ತಾ ಇದೆ ಮಗು, ಸಂತೋಷವಾಗ್ತಾ ಇದೆ. ಹಾಗೆ ಹೇಳಿಕೊಟ್ಟಂತಹ ಪರಶುರಾಮಾಚಾರ್ಯರು ಹಾ ಈ ದಿವಸ ಆಡಿದ್ದೇನು ಏನು ಮಗು, ಹಾ ನಿನ್ನ ವಿದ್ಯಾಭ್ಯಾಸ ಪರಿಪೂರ್ತಿಯಾಗಿದೆ, ಹೋಗು ನಿನ್ನ ತಂದೆಯವರ ಹತ್ತಿರ ಹೋಗಿ ಆ ರಾಜ್ಯದಲ್ಲಿ ಇರು, ತಂದೆಗೆ ಸಹಾಯಕನಾಗಿರು ಎಂಬುದಾಗಿ. ಬಂದಿಯಲ್ಲ, ಬಹಳ ಸಂತೋಷ, ಬಹಳ ಸಂತೋಷ ಮಗನೇ. ಆದರೆ ಸಂತೋಷ ಸಂತೋಷ ಅಂತ ಹೇಳ್ತಾ ಇದ್ದೀರಿ, ಆದರೆ ಒಳಗಿನಲ್ಲಿ ಯಾವುದೋ ಒಂದು ಚಿಂತೆ ಇದ್ದ ಹಾಗೆ ಕಾಣ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಒಂದು, ಹೊರಭಾಗದಲ್ಲಿ ಇನ್ನೊಂದು. ಮನಸ್ಸಿನ ಚಿಂತೆಯನ್ನು ಹಾಗೆಯೇ ಅದುಮಿಟ್ಟುಕೊಂಡು ಹೊರಗಡೆಯಿಂದ ಸಂತೋಷವಾಗಿದ್ದೇನೆ ಅಂತ ಇದ್ದೀರಾ. ಏನಾಯ್ತಪ್ಪ, ಯಾಕೆ ಚಿಂತೆ? ಏನು ಹರಿಯರ ಬ್ರಹ್ಮಾದಿ ವಿಭುಗಳಿಗೆ ತಿರುಗಿದ ಓಂ ದರಿನ ರೈತ ದರಿನ ಹರಿಯರ ಬ್ರಹ್ಮಾದಿ ವಿಭುಗಳಿಗೆ ಬಿಟ್ಟಿರ್ಬುದುಂಟೆ ವರದಿಗಳುಗಾಗಿಯ ಜಗದೊಳಗೆ ಬಿಟ್ಟಿರ್ಬುದುಂಟೆ ವರದಿಗಳುಗಾಗಿಯ ಜಗದೊಳಗೆ ನರರ ಪಾಡೇನೇನು ಇನ್ನು ಮೋಹದ ತರಳ ನಿನ್ನ ವಿಯೋಗದಿಂದಲೇ ನರಳ ಪಾಡೇನೇನು ಮೋಹದ ತರಳ ನಿನ್ನ ವಿಯೋಗದಿಂದಲೇ ಮರಗುವುದೇನು ನಾ ಮರುಗುವುದೇನು ಬೇರೆ ಮತ್ತೊಂದಿರಲು. ಮಗು ಗಾಂಗೇಯ, ಓ ತಂದೆಯವರೇ, ಹಸ್ತಿನಾವತಿಯಲ್ಲಿ ಅಸ್ತವ್ಯವಸ್ಥೆ ಆಗಿದೆ ಎನ್ನುವುದಾಗಿ ನೀನು ಭಾವಿಸ್ತಾ ಇದ್ದೀಯಾ? ಹೌದಲ್ಲವೇ? ಚಿಂತೆಯಲ್ಲಿ ನಾನಿದ್ದೇನೆ ಎನ್ನುವುದಾಗಿ ಯೋಚಿಸ್ತಾ ಇದ್ದೀಯಾ? ಹಾ ಮಗು, ನಿಜ ಹೇಳಬೇಕು ಅಂದ್ರೆ ಹಾ. ಚಿಂತೆ ಯಾರನ್ನ ಬಿಟ್ಟಿದೆ ಹೇಳು? ಓಹೋ, ಹರಿಹರ ಬ್ರಹ್ಮಾದಿಗಳಿಗೂ ಚಿಂತೆ ಬಿಟ್ಟಿದ್ದಲ್ಲವಂತೆ. ಬಿಡಿಯಪ್ಪ, ಅವರೆಲ್ಲ ದೇವಾನುದೇವತೆಗಳು. ಹೌದು. ಹಾಗಿರುವಾಗ ಬಂದಂತಹ ಚಿಂತೆಯನ್ನ ಹೇಗೆ ನಿವಾರಿಸಬೇಕು ಅನ್ನುವಂತಹ ತರ್ಕವೂ ಅವರಿಗೆ ಗೊತ್ತಿರ್ತದೆ. ಇನ್ನು ನಮ್ಮಂತವ್ರದ್ದು ಏನು ಕತೆ? ನೀನು ಇರ್ಲಿಲ್ವಲ್ಲ, ಹಾ. ಸ್ವಲ್ಪ ಹೋಗ್ಲಿ ಬಿಡು. ಯಾಕೆ ಆ ವಿಚಾರ? ನಾನಿಲ್ಲದಕ್ಕೆ ಚಿಂತೆ. ದರೆಯ ಬೆಳಗುವ ವೀರ ಗಿಡದ ಗದರಿ ಗಿಡ ಗಿಡದ ಗದರಿದ್ದರಿಣ ದರೆಯ ಬೆಳಗುವ ಮಿಹಿರ ಜುಗುಡದಿ ಬರಿದ ಗತ್ತಲೆ ಎಂದು ಕುಳಿದರೆ ಬರಿದ ಗತ್ತಲೆ ಎಂದು ಕುಳಿದರೆ ಪರರು ತೋರ್ಬರೆ ಬೆಳಕು ಮಬ್ಬಿದ ಪರರು ತೋರ್ಬರೆ ಪರರು ತೋರ್ಬರೆ ಬೆಳಕು ಮಬ್ಬಿದ ಅರಿತು ನೋಡಿ ಮಗು, ಯಾಕೆ ಹೀಗಿದ್ದೀರಿ? ಏನಾಯ್ತು? ಅಪ್ಪ, ಹಾ ಧರೆಯನ್ನ ಬೆಳಗುವಂತಹ ಭಾಸ್ಕರ, ಹೌದು. ಆ ಭಾಸ್ಕರ ಏನಾದರೂ ಕತ್ತಲಿಗೆ ಹೆದರಿಕೊಂಡು ಒಮ್ಮೆ ನಾನು ಈ ದಿವಸ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದರೆ ಲೋಕ ನಡೆಯುವುದಕ್ಕಿಲ್ಲ. ಲೋಕದ ಜನರ ಪಾಡೇನು? ಹೌದು ಹೌದು. ಅಂತೆಯೇ- ಆ ಮಾತು ಯಾಕೆ ಈಗ? ಅಂತೆಯೇ ಈ ಚಂದ್ರಾನ್ವಯದ ಭಾಸ್ಕರ ತಾವು, ಇಲ್ಲಿನ ಚಕ್ರವರ್ತಿಗಳು ತಾವು, ಅಂತಹ ತಾವು ಆಸ್ಥಾನಕ್ಕೆ ಹೋಗುವುದಿಲ್ಲ, ಆಡಳಿತ ಸೂತ್ರವನ್ನು ಸ್ವೀಕರಿಸುವುದಿಲ್ಲ, ಶೋಕಾಗಾರವನ್ನು ಸೇರಿದ್ದೀರಿ, ಒಳಗಿನಿಂದ ಒಂದು ವಿಚಿತ್ರವಾದಂತಹ ಚಿಂತೆಯನ್ನು ಹೊಂದಿದ್ದೀರಿ.
ಅದು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಏನಪ್ಪ ಚಿಂತೆ ಅಂತ? ತರಳಗಾಂಗೆಯ ಕೇಳು, ತರಳಗಾಂಗೆಯ ಕೇಳು, ಮನ್ಮನದಿನ ಹೊರದಿಯ ನೀನಿಗಳು, ಮನ್ಮನದಿನ ಹೊರದಿಯ ನೀನಿಗಳು, ವರಯನೇನದ ಶಶಿ ಪರಂಪರೆ ಭರದಾನ್ಮಯಗೆ ಇರುವ ನಾವೋರ್ವಂಗೆ ನೀವೋರ್ವ ಜನಿದೆಯ. ಏನು ಹೇಳಿದರೂ ಸಮಾಧಾನವಾಗದೆ ನನ್ನನ್ನ ಮತ್ತೆ ಮತ್ತೆ ಪ್ರಶ್ನಿಸ್ತಾ ಇದ್ದೀಯಾ? ಇದು ಕೇವಲ ನಿಮ್ಮೊಬ್ಬರ ಪ್ರಶ್ನೆಯಲ್ಲ, ಹಾ, ಹಸ್ತಿನಾವತಿಯ ಜನಸಾಮಾನ್ಯರದ್ದು ಪ್ರಶ್ನೆ ಇದು ಅಪ್ಪ. ಏನು ಹೇಳಿ ಮಗು? ಹಾ, ಈ ಚಂದ್ರಕುಲದಲ್ಲಿ, ಚಂದ್ರವಂಶದಲ್ಲಿ ನಮ್ಮ ತಂದೆಗೆ ನಾವು 3 ಮಕ್ಕಳಾಗಿ ಜನಿಸಿದೆವು. ಹಾ, ಆದರೆ ಉಳಿದಿದ್ದು ನಾನು ಓರ್ವ ಮಾತ್ರ. ಹಾ, ತಂದೆಯವರು ಆಗಾಗ ಹೇಳ್ತಾ ಇದ್ರು, ಮಗನೇ ಎಲ್ಲಿ ನಮ್ಮ ವಂಶ ಕೊಂದಿ ಹೋಗ್ತದೆಯೋ, ಅಳಿದು ಹೋಗ್ತದೆಯೋ ಎನ್ನುವುದಾಗಿ ದುಃಖಿಸ್ತಾ ಇದ್ರು. ಹಾ, ಅಪ್ಪ ನಾನಿದ್ದೇನೆ ಎಂದಾಗಲೆಲ್ಲ ಹೇಳ್ತಾ ಇದ್ರು, ಒಂದು ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ, ಒಂದು ಕಿವಿ ಕಿವಿಯಲ್ಲ ಎನ್ನುವುದಾಗಿ. ಓ, ನಂತರ ನೀನು ಜನಿಸಿದೆ. ಈಗ ನನಗೆ ಅನಿಸುತ್ತಿರುವುದು ಅದೇ. ನಾನು ಇರುವ ಓರ್ವನಿಗೆ ನೀನು ಓರ್ವನೇ ಮಗನಾಗಿ ಹೋದೆ. ನಿನಗೆ ತಮ್ಮಂದಿರಿಲ್ಲದೆ ಹೋದರು. ಏನು ಮಾಡುವ? ನಿನ್ನ ತಾಯಿ ಗಂಗೆ ನನ್ನನ್ನ ತೊರೆದು ಹೋದಳಲ್ಲ. ಬಿಡ ಬಿಡ ಬೇದ ಉದಬರಗ್ರವ ತಗ್ಗುದ ಇಡ, ಬಿಡು ಬಿಡು ಬೇಡ ಬೇದ ಭುಜಪರ ಕ್ರಮದಿಂದ ಭುಜಪರ ಕ್ರಮದಿಂದ ಮೃಡನಿ ಗಂಜಲ ವೀರನಾದೆ ಕಡುಮನೋದೆಯಾಗೈ. ಮಗು ನೀನೊಬ್ಬನೇ ಆಗಿ ಹೋದೆಯಲ್ಲ ಎಂತ ಚಿಂತೆ ನಿಮಗೆ? ಹೌದು, ಚಿಂತೆ. ಆ ಚಿಂತೆಯನ್ನ ಬಿಟ್ಟು ಬಿಡಿ. ನಿಮಗೆ ವೀರ ಧೀರ ಶೂರ ಪರಾಕ್ರಮವಂತ ಈ ದೇವವ್ರತ ಇರುವಾಗ ಯಾವ ಚಿಂತೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಮಗು, ನಿನಗೆ ಲೋಕದ ಒಂದು ಅನುಭವ ಕಡಿಮೆ. ಒಂಟಿತನವನ್ನ ನಾನು ಅನುಭವಿಸಿದ್ದೇನೆ. ಒಂಟಿತನ ಎನ್ನುವುದು ಏನು ಎನ್ನುವುದು ನನಗೆ ಗೊತ್ತು. ಒಂದು ಕಾಲಕ್ಕೆ ಅದು ನಿನ್ನನ್ನು ಕಾಡಿದರೆ ಹೇಗೆ ಮಾಡುವುದು? ಏನು ನಿನಗೆ ತಮ್ಮಂದಿರಿರಬಾರ್ದೇ? ತಮ್ಮಂದಿರಿರಬಾರ್ದಿತ್ತೆ. ಹೌದಪ್ಪ, ಹೌದು. ನೀವು ಯಾವ ರೀತಿಯಲ್ಲಿ ನನ್ನ ಬಗ್ಗೆ ಯೋಚಿಸ್ತೀರಿ ಎನ್ನುವಂತಹದ್ದು ಅರ್ಥವಾಗ್ತಾ ಇದೆ ಅಪ್ಪ. ಹಾಗಂತ ನಿಮ್ಮ ಮಗನಾದಂತಹ ಈ ದೇವವ್ರತ ಆಡುವ ಮಾತನ್ನ ಪ್ರೀತಿಯಿಂದ ಆಲಿಸಬೇಕು. ಏನು? ಈ ಜನರೆಲ್ಲರೂ ಕೂಡ ನಿಮ್ಮ ರಾಜ್ಯಭಾರ ಕ್ರಮವನ್ನು ನೋಡಬೇಕು, ಆನಂದಿಸಬೇಕು. ಜೊತೆಗೆ ಆ ಕಪ್ಪಗಳನ್ನೆಲ್ಲ ಕೊಂಡು ಬಂದಂತಹ ಸಾಮಂತ ರಾಜರೆಲ್ಲರೂ ಕೂಡ ತಮ್ಮ ಮುತ್ತು ಮಾಣಿಕ್ಯವನ್ನು ತಮ್ಮ ಚರಣಾರವಿಂದದಲ್ಲಿ ಅರ್ಪಿಸಬೇಕು ಎಂದು ಕಾಯುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತಾವು ಶೋಕಾಗಾರವನ್ನು ಬಿಟ್ಟು ಮತ್ತೆ ಪುನಃ ಸಿಂಹಾಸನವನ್ನು ಏರಿ ಜನರನ್ನು ಪಾಲಿಸಬೇಕು. ಜನರನ್ನು ಪಾಲಿಸಿದ್ದೀರಿ ಅಂತಾದರೆ ನನ್ನ ಮನಸ್ಸಿಗೂ ಸಮಾಧಾನ. ನಿಮ್ಮ ಚಿಂತೆಯನ್ನು ನಾನು ದೂರ ಮಾಡ್ತೇನೆ. ಬಿಡಿ ಚಿಂತೆ. ಅರ್ಥವಾಯಿತು ಅಪ್ಪ ಏನನ್ನ ಯೋಚನೆ ಮಾಡುತ್ತಾ ಇದ್ದಾರೆ ಎಂಬುದಾಗಿ. ಮಾತಿನಲ್ಲಿ ಹೇಳಿದರು ನಿನಗೊಬ್ಬ ತಮ್ಮ ಇರಬೇಕಾಗಿತ್ತು ಎಂಬುದಾಗಿ. ಅದರ ಗೂಢಾರ್ಥ ಹಾಗಲ್ಲ. ನನಗೊಬ್ಬಳು ಚಿಕ್ಕಮ್ಮ ಇರಬೇಕಾಗಿತ್ತು ಎನ್ನುವುದು ಅವರ ಗೂಢಾರ್ಥ. ಕಾಳಿಂದಿ ತೀರಕ್ಕೆ ಹೋದರಂತಲ್ಲ, ಅಲ್ಲಿ ಏನೋ ನಡೆದಿರಬೇಕು. ಹಾಗಾಗಿ ಅದನ್ನೇ ಪರಿಮಳಿ ಬದೌಗಂಧ ಜೋಬಲಿ ಶರದ ಚಂದಿರ ವದನೆ ನದಿಯೋಳು ಬರದಿನಾವೇಯ ನಡೆದಿ ತಾಗಿಡದಗದರಿ ಗಿಡ ಗಿಡದಗದಾದಗರಿದ್ದಾದ ಗಿಡ ಬರದಿನಾವೇಯ ನಡೆದಿ ಕೊಂಡೈ ತೌದ ಕಂಡು ತಾಗಿಡದ ಗದರಿ ಗಿಡ ಗಿಡ ತಾದೈದಗರಿದ್ದಾದ ದಿಗಿಣರೇ
ಮೂಗಿಗೆ ಹತ್ತಿರಕ್ಕೆ ಬಂದಂತಹ ಒಂದು ಸುಗಂಧವನ್ನ ಹಿಡಿದುಕೊಂಡು ಹಾಗೆ ಮುಂದೆ ಮುಂದೆ ಬಂದೆವು ನಾವು. ಹಾಗೆ ಬರುತ್ತಾ ಬರುತ್ತಾ ಈ ಕಾಳಿಂದಿ ತೀರವನ್ನ ತಲುಪಿದೆವು. ಈ ಕಾಳಿಂದಿ ತೀರದ ಆಚೆಯ ಕಡೆಯಲ್ಲಿ ಓರ್ವಾಕೆ ದೋಣಿಯನ್ನ ನಡೆಸುತ್ತಾ ಇದ್ದಾಳೆ. ಅವಳನ್ನ ನೋಡಬೇಕು. ಹಾಗಾಗಿ ನೋಡುವ ಆ ಕಡೆ ಪರಿಗಿದು ಮಾತ್ರಿಯ ನೀನು ಓದರಿನದ ಗೃಹಿತ ದೈದರಿನದ ತದಿನ ದಿನದೈ ತದಿನ ದಿನದ ಪರಿಗಿದು ಮಂತ್ರಿ ಪರಿಗಿದು 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 ಮಾತ್ರಿಯ ನೀನು ಪರಿಗಿದು 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 ಮಾತ್ರಿಯ ನೀನು ಈ ತರುಣಿಯ ಸಂಭ್ರಮವನ್ನು ಈ ತರುಣಿಯ ಸಂಭ್ರಮವನ್ನು 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 ಸರಸಿ ಜನಾಭನ ರಾಣಿಯೋ ಸರಸಿ ಜನಾಭನ ರಾಣಿಯೋ 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 ಬ್ರಹ್ಮನ ವಾಣಿಯೋ ವೀಣಾಪಾಣಿಯೋ ವಾಣಿಯೋ ವೀಣಾಪಾಣಿಯೋ ವೀಣಾಪಾಣಿಯೋ ಸರಸಿ ಜನಾಭನ ರಾಣಿಯೋ ಬ್ರಹ್ಮನ ವಾಣಿಯೋ ವರಮನ ಹೊರೆಯೋ ಮುಂದೆ ಕಾಣುತ್ತಿರುವುದೇ ಕಾಳಿಂದಿ ನದಿ. ಅದರ ಆಚೆಯ ದಡದಲ್ಲಿ ಓರ್ವಾಕೆ ದೋಣಿಯನ್ನು ನಡೆಸ್ತಾ ಇದ್ದಾಳೆ. ಅವಳನ್ನು ನೋಡುವಾಗ ನನ್ನ ಮನಸ್ಸಿಗೆ ಅನಿಸಿದ್ದು ಈಕೆ ಭೂಲೋಕದವಳಾಗಿರ್ಲಿಕ್ಕಿಲ್ಲ. ಯಾಕೆಂದರೆ ಭೂಲೋಕದಲ್ಲಿ ಇಂತಹ ಸೌಂದರ್ಯವನ್ನು ಕಾಣುವುದು ಬಹಳ ಅಪರೂಪ. ಹಾಗಾಗಿ ಈಕೆ ಆ ಬ್ರಹ್ಮನ ರಾಣಿ ಇರಬಹುದೇ, ಶಾರದೆ ಇರಬಹುದೇ? ಅವಳು ಆಗಲಿಕ್ಕಿಲ್ಲ ಯುವರಾಜ. ಯಾಕೆ ಗೊತ್ತೇ? ಇವಳ ಹತ್ತಿರ ವೀಣೆ ಇಲ್ಲವಲ್ಲ? ಹೌದಲ್ವಾ? ವೀಣೆಯನ್ನ ನುಡಿಸುವವಳು ಆಕೆ. ಹಾಗಾದರೆ ಕ್ಷೀರಸಾಗರದಲ್ಲಿ ಇರತಕ್ಕಂತಹ ಲಕ್ಷ್ಮೀದೇವಿ ಇರಬಹುದೇ? ಅವಳು ಆಗಲಿಕ್ಕಿಲ್ಲ. ಯಾಕೆ? ಅವಳು ಕ್ಷೀರಸಾಗರದಲ್ಲಿಯೇ ಇರುವವಳು, ಇಲ್ಲಿ ಬರಲು ಹೇಗೆ ಸಾಧ್ಯ? ಹಾಗಾದರೆ ಬೆಳ್ಳಿಯ ಬೆಟ್ಟದಲ್ಲಿರತಕ್ಕಂತಹ ಗಿರೀಶನ ಸತಿ ಉಮೆ ಇರಬಹುದೇ ಈಕೆ? ಓಹೋ, ಅವಳಂತೆ ಕಾಣುವುದೇನೋ ಸರಿ, ಆದರೆ ಅವಳಲ್ಲ. ಅವಳು ಯಾವಾಗಲೂ ಗಿರೀಶನ ಜೊತೆ ಇರುತ್ತಾಳಲ್ಲವೇ? ಇಲ್ಲಿಗೆ ಬರ್ಲಿಕ್ಕಿಲ್ಲ ಅಲ್ವಾ? ಇಲ್ಲ. ಹಾಗಾದರೆ ಯಾರು ಯಾರು ಅಂತ ನಾವೇ ತರ್ಕಿಸುವುದಕ್ಕಿಂತ ಅವಳನ್ನೇ ಕೇಳಿ ಮಾತಾಡಿಸ್ತೇನೆ. ತಾವು ಅತ್ತ ಕಡೆಯಲ್ಲಿರಿ. ಹಾಗೆ ಆಗಲಿ. ಆರಾತ್ಮ ಭವಿನೀನೋ ರೈತ ಹಿಡ್ದ ಹತ್ತೊಂದರಿ ಗುದಗ ತಯ್ಯ ತಯ್ಯ ದಿನ ಹತ್ತೊಂದರಿ ಗುದಾರೆ ದಿನ ಹತ್ತೊಂದರಿ ಗುದಗ ತಯ್ಯ ತಯ್ಯ ಹತ್ತೊಂದರಿ ಗುದ ಆರಾತ್ಮ ಭವೆ ನೀನು ಆರಾತ್ಮ ಭವೆ ನೀನು ಭವೆ ನೀನು ಭವೆ ನೀನು ಆರಾತ್ಮ ಭವೆ ನೀನು ಆರಾತ್ಮ ಭವೆ ನೀನು ಭವೆ ನೀನು ಈ ನೀರುಳು ಈ ನೀರುಳು ಈ ನೀರುಳು ನಾವೆಯ ಇನ್ನು ನಾವೆಯ ಇನ್ನು ನಾವೆಯ ಇನ್ನು ನಾವೆಯ ಇನ್ನು ನೀರ ಜಂಬಕಿದ ಶರಂದದಿ ನಡೆದುವೆ ನೀರ ಜಂಬಕಿದ ಶರಂದದಿ ನಡೆದುವೆ ಅಂದದಿ ನಡೆದುವೆ ನೀರ ಜಂಬಕಿದ ಶರಂದದಿ ನಡೆದುವೆ ಶೂರ ಕ್ಷತ್ರಿಯ ನಿಜ ಗಾಂಬುದು ಮುಗದಲ್ಲಿ ನೀರಜ ಬಗಿದ ಜರಂದದಿ ನಡೆದುವೆ ಶೂರ ಕ್ಷತ್ರಿಯ ನಿಜ ಗಾಂಬುದು ಮುಗದಲ್ಲಿ
ಬದಲಾಗಿ ನಮಸ್ಕರಿಸಿಕೊಂಡಿದ್ದೇನೆ. ತಾಯಿ, ಹಾ ನಿಮ್ಮನ್ನು ಕಂಡಾಗ ಹ್ಮ್ ನಿಮ್ಮಲ್ಲಿ ಒಂದೆರಡು ಮಾತನಾಡಬೇಕು ಹಾ ಹಾಗೂ ನಿಮ್ಮ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವಂತಹ ಕಾತುರತೆ ನನ್ನಲ್ಲಿ ಕಾಡುತ್ತಾ ಇದೆ. ಹೌದೇ? ಅಮ್ಮ, ಹಾ ತಾವು ಯಾರು? ಆರಾತ್ಮ ಭವೆ ನೀವು. ಅಲ್ಲದೆ ಈ ನದಿಯಲ್ಲಿ ನಾವೆಯನ್ನ ಓಡಿಸುತ್ತಾ ಇದ್ದೀರಲ್ಲ, ಆಹಾ. ಹಾಗಾಗಿ ನಿಮ್ಮನ್ನು ಕಂಡಾಗ ನಿಮ್ಮ ಮುಖದಲ್ಲಿ ವರ್ಚಸ್ಸು ತೇಜಸ್ಸನ್ನು ಕಂಡರೆ ನೀವು ಓರ್ವರು ರಾಜಕುವರಿ ಇರಬಹುದು ಅನ್ನುವಂತೆ ಭಾಸವಾಗ್ತಾ ಇದೆ. ಹಾ ಹಾಗಾಗಿ ನಿಮ್ಮ ರೂಪಕ್ಕೂ ನೀವು ಮಾಡುವಂತಹ ಕಾರ್ಯಕ್ಕೂ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಕಾಣುತ್ತಾ ಇಲ್ಲ. ಹಾಗಾಗಿ ತಾವು ಯಾರು? ತಮ್ಮ ತಂದೆ ತಾಯಂದಿರು ಯಾರು? ಇಲ್ಲಿ ಏಕೆ ಹೀಗೆ ವಿವರಿಸ್ತೀರಾ? ಎನ್ನ ಪಾರಮಾಧವ ಬೀಳ್ವೆನಯ್ಯ, ಎನ್ನ ಪಾರಮಾಧವ ಬೀಳ್ವೆನಯ್ಯ. ಶೂರ ಎನ್ನಯ ಬಿದ ಕಂದರಾಯಂಬರು, ಶೂರ 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 ಎನ್ನಯ ಬಿದ ಕಂದರ ಎಂಬರು. ತೀರ ಅಂಬಿಗರಾಜಯನ ಗೋಡಿರದೊಳಗಿಯ ಏಳು ಮುರದಿ, ತೀರ ಅಂಬಿಗರಾಜಯನ ಗೋಡಿರದೊಳಗಿಯ ಏಳು ಮೊದಲಿ. ಶೂರಯನ್ನಯ ಬಿದ ಗಂಧರ ಎಂಬನು, ತೀರ ಅಂಬಿಗ ರಾಜ ಎನ ಕುಟೀರದೊಳಗಿಯ ಏಳು ಮೊದಲಿ. ಅಯ್ಯ, ಅಮ್ಮ. ಓ ವೀರ, ನನ್ನ ಪರಿಚಯವನ್ನ ಕೇಳ್ತಾ ಇದೀಯಾ? ಹೌದಮ್ಮ. ನಾನು ಅಂಬಿಗರ ಕನ್ಯೆ, ಹ ಇಲ್ಲಿಯ ಅರಸನಾದಂತಹ ದಾಸರಾಜನ ಮಗಳು. ಹ ನನ್ನ ಹೆಸರು ಹಾ. ಸತ್ಯವತಿ ಎಂಬುದಾಗಿ. ಹೌದೇ? ಪ್ರತಿದಿನವೂ ಹ ಈ ನದಿಯಲ್ಲಿ ಬರುವ ಜನರನ್ನು ಹಾ. ದೋಣಿಯಲ್ಲಿ ದಾಟಿಸುವುದೇ ನನ್ನ ಕಾಯಕವಯ್ಯ. ಹೌದಾ? ನನ್ನ ಅಪ್ಪನ ವೃತ್ತಿಗೆ ಸಹಾಯವಾಗಲೆಂದು ನಾನು ಸಹ ಸಹಭಾಗಿಯಾಗಿದ್ದೇನೆ. ಹೌದು. ಹಾಗೆಯೇ ಇತ್ತೀಚೆಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಹ ಆ ದೊಡ್ಡ ಮನೆ, ಓ ಅದು ಅದು ನಮ್ಮ ಮನೆ. ನಿಮ್ಮ ಮನೆನಾ ಅದು? ನಮ್ಮ ಅಪ್ಪಯ್ಯ ಹಾ. ಬಹಳ ಶೂರರು. ಓ ಅದಿರಲಿ, ಹ ಇತ್ತೀಚೆಗೆ ಹ ನನ್ನನ್ನ ಪರಿಚಯ ಕೇಳ್ಕೊಂಡು ಬರೋರು ಬಹಳ ಹೆಚ್ಚಾಗಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ? ಮೊನ್ನೆ ಒಬ್ರು ಬಂದಿದ್ರು, ಹ ಹಸ್ತಿನಾವತಿಯ ಚಕ್ರವರ್ತಿ ಅಂತೆ, ಹ ಶಾಂತನು ಅಂತ ಹೇಳಿದ್ರು. ಓಹೋ. ಅವರನ್ನ ನೋಡಿದ್ರೆ ನಿಮ್ಮ ರೂಪಸಾಮ್ಯ ಕಾಣ್ತಾ ಉಂಟು. ಆಹಾ. ಹಾಗಾಗಿ ನೀವು ಯಾರು? ನೀವು ಬಂದ ಉದ್ದೇಶವೇನು? ಹೇಳುವಿರಾ? ಶಂತದ ಬನದುದ, ಶಂತದ ಬನದುದ, ದೇವಿ ಕೇಳ್ತಿದರೆ ನಗೆ, ದೇವಿ ಕೇಳ್ತಿದರೆ ನಗೆ. ಭುವರೇಣ್ಯಾತ್ಮ
ಇವುದು ವಂಚಿಸದೆ ಬೇಡ ಅವಧ್ರಪಾತ್ಮಜೆಯು ನೀನು ಅವಧ್ರಪಾತ್ಮಜೆಯ ಅವಧ್ರಪಾತ್ಮಜೆಯು ನೀನು. ಓ ವೀರ, ನಿಮ್ಮನ್ನು ಕಾಣುವಾಗ ಹಾ ನನ್ನಲ್ಲಿ ಹುದುಗಿದಂತಹ ಪ್ರಶ್ನೆಗಳನ್ನೆಲ್ಲ ಕೇಳಬೇಕು ಅನ್ನಿಸ್ತಾ ಇದೆ. ಓಹೋ, ಜೊತೆಗೆ ಹಾ ನನ್ನ ಪರಿಚಯವನ್ನು ಹೇಳ್ತೇನೆ ಕೇಳಿ. ಈ ಹಿಂದೆ ನಾವು ಹೇಳಿದಿರಲ್ಲ, ಹಾ ಶಂತನು ಮಹಾರಾಜ ಅವನು ಆತ ಇಲ್ಲಿಗೆ ಬಂದಿದ್ದ ಎಂಬುದಾಗಿ. ಹೌದು ಹೌದು. ಅಂತಹ ಶಂತನು ಚಕ್ರವರ್ತಿಗಳ ಹಾ ಏಕಮಾತ್ರ ಸುಕುಮಾರ. ನನ್ನನ್ನ ಗಾಂಗೇಯ ಎಂಬುದಾಗಿ ಕರೆಯುತ್ತಾರೆ. ಓ ಯುವರಾಜರು. ಹೌದು. ಅಂತಹ ನಾನು ಇಲ್ಲಿ ಬರುವರೆ ಬಂದಾಗ, ನಿಮ್ಮನ್ನು ಕಂಡಾಗ, ನೀವು ಮಾಡುತ್ತಿರುವಂತಹ ಉದ್ಯೋಗಕ್ಕೂ ಹಾ ನಿಮ್ಮ ಮುಖದ ಓಜಸ್ಸು ತೇಜಸ್ಸಿಗೂ ಬಹಳಷ್ಟು ವ್ಯತ್ಯಾಸ ಕಾಣುತ್ತಾ ಇದ್ದೇನೆ. ಓಹೋ, ಹಾಗಾಗಿ ನೀವು ಖಂಡಿತವಾಗಿಯೂ ಬೆಸ್ತರ ಕನ್ಯೆಯಾಗಿರ್ಲಿಕ್ಕಿಲ್ಲ. ನಿಮ್ಮಲ್ಲಿ ಯಾವುದೋ ಒಂದು ಪೂರ್ವ ವೃತ್ತಾಂತ ಇದೆ, ಅದನ್ನು ದಯವಿಟ್ಟು ತಿಳಿಸ್ತೀರಾ ತಾಯಿ? ಓ ವೀರ, ಮಾತೆಯನೆಯೇ ಅಪ್ಸರ ಸಂಬೋಧೆ ಕೋಧಾಯಿಡ ಮಾತೆಯನೆಯೇ ಅಪ್ಸರ ಸಂಬೋಧೆ ಅದ್ರಿಗೆಯ Dittomre, 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 dittomre. Padmajad Shabarinda, Padmajad Shabarinda, Masyajadi. ಮತ್ಸ್ಯಜಾತಿ ಆದಳೆಯ ಮಾತೆ ಪದ್ಮಜಾತ ಶಾಪದಿಂದ ಮತ್ಸ್ಯಜಾತಿ ಆದಳೆಯ ಯಾಕೆ ಸಾಮ್ಯ ಇಲ್ಲ ಅಂತ ಕೇಳ್ತಾ ಇದ್ದೀರಾ? ಬಹಳ ವ್ಯತ್ಯಾಸ ಇದೆ ಅಂತ. ಅದಕ್ಕೆ ಕಾರಣ ಉಂಟು. ಏನಮ್ಮ ಅದು? ಹಿಂದೊಮ್ಮೆ ಕಾಲದಲ್ಲಿ ನಾನು ದೇವತಾ ಸ್ವರೂಪಿಯಾಗಿ ಇದ್ದವಳು. ಹೌದೇ? ಆ ಒಂದು ಸಂದರ್ಭದಲ್ಲಿ ಶಶಿರಾಜ್ಯದ ರಾಜನ ರೇತಸ್ಸಿಗೆ ಹುಟ್ಟಿದವಳು ನಾನು. ಓಹೋ. ಹಾಗೆಯೇ ಕಂದರನು ಮೀನಿಗಾಗಿ ಬಲೆಯನ್ನು ಹಾಕಿದಾಗ ಆ ಬಲೆಯಲ್ಲಿ ಸಿಕ್ಕಿಕೊಂಡ ಮೀನನ್ನು ಮಾರಲು ಹೋದಾಗ ಅದರಲ್ಲಿ ನಾನು ಕಾಣಿಸಿಕೊಂಡೆ. ಇದು ನನ್ನ ಕತೆ ಅಯ್ಯ. ಓಹೋ, ಹಾಗೋ. ನೀವು ಹಾಗಾದರೆ ಗಂಧರ್ವರಿಂದ ಹಾಗೂ ಕ್ಷಾತ್ರರಿಂದ ಇಬ್ಬರಿಂದಲೂ ಹುಟ್ಟಿದವರಂತಾಯಿತು. ಹೌದಯ್ಯ. ಅದು ನಿಮ್ಮ ಮುಖದ ಓಜಸ್ಸು ತೇಜಸ್ಸು ಕಾಣಿಸುತ್ತಾ ಇದೆ. ಹಾಗಾದರೆ ನಮ್ಮ ತಂದೆಯಾದಂತಹ ಚಕ್ರವರ್ತಿಗಳು ಕೇವಲ ಬೆಸ್ತರ ಕನ್ಯೆಯನ್ನ ಆಶಿಸಿದ್ದಲ್ಲ, ಚಕ್ರವರ್ತಿ ಪೀಠಕ್ಕೆ ಯೋಗ್ಯವಾದಂತಹ ರಾಣಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಾಯ್ತು. ಅಮ್ಮ, ಅವರಿಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರಿ, ನಿಮ್ಮಲ್ಲಿ ಮಾತನಾಡಿದ್ರು ಅಂತ ಹೇಳಿದ್ರಿ. ಹೌದು. ಆಮೇಲೆ ಏನಾಯ್ತಮ್ಮ? ನಿಮ್ಮ ಶಾಂತನು ಚಕ್ರವರ್ತಿಗಳು ಬಂದಿರುವುದೂ ಹೌದು, ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ದೂ ಹೌದು. ಆದರೆ ಈ ವಿಚಾರವಾಗಿ ನನ್ನ ತಂದೆಯವರಲ್ಲಿ ಮಾತನಾಡಿ ಎಂದು ಹೇಳಿದೆ. ಬರುವಾಗ ತಲೆ ಎತ್ತಿಕೊಂಡು ಬಂದರು, ಹೋಗುವಾಗ ತಲೆ ತಗ್ಗಿಸಿಕೊಂಡು ಹೋದರು.
ಹಾಗಾಗಿ ಏನಾಯ್ತೋ ನನಗೆ ಗೊತ್ತಿಲ್ಲ. ಹಾಗಾದರೆ ತಂದೆಯ ಹತ್ತಿರ ಏನು ಮಾತಾಯಿತು ಅಂತ ಗೊತ್ತಿಲ್ಲ. ಅಮ್ಮ, ಒಂದು ಮಾತನ್ನ ಕೇಳಲ್ಲ. ಹಾ, ಒಂದೊಮ್ಮೆ ತಂದೆ ಒಪ್ಪಿದರೆ ನಮ್ಮ ಚಕ್ರವರ್ತಿಗಳನ್ನ ಮದುವೆ ಆಗಲಿಕ್ಕೆ ನಮಗೆ ಅನುಮತಿ ಇದೆಯೇ? ಈ ವಿಚಾರವಾಗಿ ನಮ್ಮ ತಂದೆಯೊಡನೆ ಮಾತನಾಡೋಣ. ಬಂದವರ ಕಾಣುದ ಅಂಬಿಗ ಎಂತ ಹೇಳೆ? ಇಲ್ಲಿ ಬನ್ನಿ, ಯಾರ ಬಂದಿರ್ ಕಾಣಿ. ನಾನ್ ನಿಂಗೆ ಎಷ್ಟು ಸರ್ತಿ ಹೇಳಲ್ಲೆ ಅಪರಿಚಿತರೊಟ್ಟಿಗೆ ಮಾತಾಡೋಕಾಗ ಕಾಲ ಕೆಟ್ಟೋಯ್ತು ಈಗ ಅಂದೇಳಿ. ಇಲ್ಲ ಅಪ್ಪಯ್ಯ, ಅದಕ್ಕೆ ನಿಮ್ಮ ಹತ್ರ ಕರ್ಕ ಬಂದದ್ದ. ಒಳ್ಳೆ ಕೆಲಸ ಮಾಡಿದೆ ಕಾಣ. ಅದು ಹೊತ್ತಿ ಎಷ್ಟಾಯ್ತು ಕಾಣ, ಒಂಚೂರು ಪದಾರ್ಥ ಮಾಡಿ ಹೋಗಿ. ನಾನು ಅವ್ರ ಹತ್ರ ಮಾತಾಡ್ತೆ ಅಕ್ಕ. ಆಯ್ತಪ್ಪಯ್ಯ, ಹಾ, ಹೋಗು. ನೀನ್ ಪದಾರ್ಥ ಮಾಡುದಾ? ಹಾ, ಮಾಡು ಮಗ, ಸಾಪ್ ಮಾಡಿ ಮಾಡು. ಬೆಸ್ತಾದಿ ಬದಿಗೇಳು ನೀನು ಬೆಸ್ತಾದಿ ಬದಿಗೇಳು ನೀನು ಬೆಸ್ತಾದಿ ಬದಿಗೇಳು ನೀನು ವರ ಹಸ್ತಿನವದಿ ಚಂದ ರಬನೋ ವರ ಹಸ್ತಿನವದಿ ಚಂದ ರಬನು ಎನ್ನಯ ಸಚಿವ ಈದನು ಬಿತ್ತರಿಪೆನ ಬಂದ ಕಾರ್ಯವ ಬೆತ್ತಾದಿ ಬದಿಗೇಳು ನೀನು ಮರ ಹಸಿನವದಿ ಚಂದನ ಬದು ಓ ಬೆಸ್ತಾಧಿಪತಿ, ಹಾಯ್, ನಮಸ್ಕಾರ. ನಮಸ್ಕಾರ ಮರ್ರೆ. ಯಾರಂದೇಳಿ ಗೊತ್ತಾಯಿಲ್ಲೇ? ನಾನು ಹಾ ಈ ಹಿಂದೆ ನಿಮ್ಮಲ್ಲಿಗೆ ಹಾ, ನಮ್ಮ ತಂದೆಯವರು ಬಂದಿದ್ದರು ಅಂತ ಕೇಳಿದ್ದೆ. ಹೌದೇ? ಹಸ್ತಿನಾಪುರದ ಚಕ್ರೇಶ್ವರರು, ಹಾ 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 ಶಂತನು ಭೂಪತಿಗಳು ಅಂತ. ಹಾ, ಗೊತ್ತಾಯ್ತು ಬಿಡಿ. ಹಾ ಹಾ, ಅಂತಹ ಶಂತನು ಭೂಪತಿಗಳ ಏಕಮಾತ್ರ ಸುಕುಮಾರ ನಾನು. ನನ್ನನ್ನ ಹಾಗೆ ಇದ್ರಿ ಮರ್ರೆ. ಹೌದೇ? ಹೌದು ಹೌದು. ಆಹಾ, ಅಂತಹ ಶಂತನು ರಾಜರ ಕುಮಾರನಾದಂತಹ ನನ್ನನ್ನ ಗಾಂಗೇಯ ಎಂಬುದಾಗಿ ಕರೆಯುತ್ತಾರೆ. ಇನ್ನೊಂದು ಹೆಸರು ಉಂಟು ನನಗೆ, ಹೌದೇ? ದೇವವ್ರತ ಎಂಬುದಾಗಿ. ಹೋ ಹೋ ಹೋ. ನಾನು ಇಲ್ಲಿ ಬರುವರೆ ಮತ್ತಿನೇನು ಅಲ್ಲ. ಹಾ, ಕಾರಣ ಇಷ್ಟೇ, ಹಾ, ನಮ್ಮ ತಂದೆಯವರು ಇಲ್ಲಿಗೆ ಬಂದಿದ್ದರಂತೆ. ಹೌದು ಹೌದು, ಬಂದು ನಿಮ್ಮ ಮಗಳನ್ನ ಮೋಹಿಸಿದ್ದರಂತೆ. ಹೌದು ಹೌದು. ಹಾಗೆಯೇ ಆಕೆಯೆಲ್ಲ ಕೇಳಿದಾಗ ಈ ವಿಚಾರವನ್ನ ಪ್ರಸ್ತುತ ನಾನು ತಂದೆಯ ಅಧೀನ ಎಂಬುದಾಗಿ ಹೇಳಿದ್ದರಿಂದ ನಿನ್ನಲ್ಲಿಗೆ ಬಂದರಂತೆ. ಹೌದು. ನಿನ್ನಲ್ಲಿ ಏನು ಮಾತಾಯಿತು ವಿಸ್ತಾರವಾಗಿ ಹೇಳಬಹುದೇ? ಸೃಷ್ಟಿ ಬಾಗೆ ಗೋಡಲಿಗೆ ಸೃಷ್ಟಿ ಬಾಗಿ ಕೊಡಲಿಗೆ ಉದರದಿ ಹುಟ್ಟಿದ ಬಗರಿಂಗೆ ಸುರನರ ದುಷ್ಟದಾನವರಿಂಗೆ ಬೆದರದ ದಿಟ್ಟನಿ ಅರಿಯಾಗಿಯ ನಿಮ್ಮ ಅಪ್ಪಯ್ಯ ಬಂದದ್ದು ಹೌದು. ಬಂದ ಮಾತಾಡಿರ ಅದೇನೋ ಸಮ ಇಲ್ಲ, ಮಂಡಿ ಹೊಡಿ ಹಾಯ್ಕೊಂಡು ಹೋದೆ. ಏನನ್ನ ಮಾತಾಡಿದ್ರು, ಅವರೇನು ಹೇಳಿದ್ರು, ನೀನೇನು ಹೇಳಿದಿ? ಕಾಣಿ, ಅವ್ರು ಬಂದು ಅವ್ರು ನನ್ನ ಹೆಣ್ಣನ್ ಕೇಂಡದ್ ಹೌದು. ಆದ್ರೆ ನೀವಿದ್ದೆ ಮರ್ರೆ ತೊಂದ್ರೆ ಅದ್ದ. ಏನದು? ಹೌದಾ ಕಾಣಿ,
ಏಕೈಕ ಪುತ್ರ ನೀವು, ಹೌದಾ? ನಿಮ್ಮಂತ ವೀರ ಧೀರ ಶೂರ ಇಪ್ಪತ್ತಿಗೆ ನನ್ನ ಹೆಣ್ಣಿನ ಹೊಟ್ಟೆಲಿ ಹುಟ್ಟು ಮಕ್ಕಳಿಗೆ ಅಧಿಕಾರ ಸಿಕ್ಕುತ್ತೆ? ಆ ಬಗ್ಗೆ ಚಿಂತೆಯೇ ನಿನಗೆ? ಹೌದೇ, ಇದನ್ನೇ ಕೇಳಿದೆ. ಮತ್ತೆ ನಿನಗೆ ಹೇಳಿ ನಿಮ್ಮ ವಿಚಾರವಾಗಿ ಚಿಂತಿಸುತ್ತೀಯಂತಾದರೆ ಹೌದೌದು, ನಿಮ್ಮ ಅಪ್ಪಯ್ಯ ಇಷ್ಟು ಕೇಂಡದ್ದೇ ತಡ, ಮಂಡಿ ಓಡಿ ಹಾಯ್ಕೊಂಡು ಹೋದೆ. ಅಯ್ಯ ದಾಸರಾಜ, ಚಿಂತಿಸುವ ಅವಶ್ಯಕತೆಯೇ ಇಲ್ಲ. ನೀನು ಈ ವಿಚಾರದಲ್ಲಿ ಸಂತೋಷ ಪಡಬೇಕು. ಹೌದೇ? ಯಾಕೆ ಬಲ್ಲೆಯ, ಇಂತಹ ಒಬ್ಬ ಶೂರಧೀರ ಕುಮಾರ ಇರುವಾಗ ನಿನ್ನ ಮೊಮ್ಮಕ್ಕಳಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಉಂಟು ಹೇಳು? ಅವರನ್ನ ನನ್ನ ತಮ್ಮಂದಿರೋಪಾದಿಯಲ್ಲಿ ಸಂರಕ್ಷಿಸುವಂತಹ ಹೊಣೆಗಾರಿಕೆ ನನ್ನದ್ದು. ಚಿಂತೆ ಬಿಡು. ಸಬದಿ ಮಗಳ ಎಂಬುದು ಭುವನದೊಳು ಪ್ರಖ್ಯಾತಿ ಇದೆಗೀಳ್ ಕುವರಿ ಅರ್ಭಕರಿಂಗೆ ಬಟ್ಟವ ಕಟ್ಟಲು ಕೊಡುವೆ ಕುವರಿಯನೋ ಕಾಣಿ. ನೀವೇನೋ ಹೇಳ್ತ್ರಿ, ನಿಮ್ ಬದಿಯಲ್ಲಿ ಚಕ್ರವರ್ತಿಗಳಿಗೆ 2 ಹೆಂಡತಿರಿದ್ರಿ ಅಂತ ಹೇಳ್ತ್ರಿ. ಹೇಳಿ. ಅವರನ್ನ ಅಕ್ಕ ತಂಗಿ ಎಂದರು ಅಂತ ಹೇಳ್ತೇವೆ. ಅದೇ ನಮ್ಮ ಬದಿಯಂಗ್ ಸವತಿಯರು ಅಂತ. ಈ ಸವತಿಯರ ಮಕ್ಕಳೆಲ್ಲ ಹೋತ ದಾಯಾದಿಗಳೇ. ಅವು ಎಂದೂ ಒಟ್ಟ ಇಪ್ಪುದಕ್ಕೆ ಸಾಧ್ಯವೇ ಇಲ್ಲ. ಅವು ಮತ್ಸರ ಇಪ್ಪುದು ಯಾವಾಗ್ಲೂ ಇದ್ದದ್ದೇ. ಹಂಗಾಗಿ ನನ್ನ ಹೆಣ್ಣಿನ ಹೊಟ್ಟೆಲಿ ಹುಟ್ಟು ಮಕ್ಕಳಿಗಾಯ್ಲಿ ನನ್ನ ಹೆಣ್ಣಿಗಾಯ್ಲಿ ಈ ಕಷ್ಟ ಬಪ್ಪುದು ಬ್ಯಾಡ, ನಾ ಕೊಡುದಿಲ್ಲ. ನಮ್ಮ ವಂಶದ ಬಗ್ಗೆ ಕೇಳ್ತೀಯ? ಎನ್ನ ವಂಶೋದ್ಭವನ ಎನ್ನ ವಂಶೋದ್ಭವ ಪುರುವು ತನ್ನ ಬಿದಯ ಯಾದಿರಪದೆ ತನ್ನ ಬಿದಯ ಯಾದಿರಪದೆಗೆ ಮುನ್ನ ಯೌವನ ಇದ್ದು ನೀನು ಪಾಲಿಸುವುದ ಚಂದ್ರಾರ್ಕವನದ ಬಗ್ಗೆ ನಿನಗೆ ಅನುಮಾನವಿದ್ದರೆ ನಮ್ಮ ವಂಶದಲ್ಲಿ ಎಂತೆಂತಹ ರಾಜ ಮಹಾರಾಜರುಗಳು ಬಂದು ಹೋದರು ಎನ್ನುವುದಕ್ಕಾಗಿ ನಿದರ್ಶನಕ್ಕಾಗಿ ಹೇಳ್ತೇನೆ ಕೇಳು. ಪುರು ಎಂಬಾತ ಒಬ್ಬ ರಾಜ ಆತನ ತಂದೆಗೆ ತನ್ನ ಯೌವನವನ್ನೇ ಧಾರ ಎರೆದು ಕೊಟ್ಟನಂತೆ ಯಯಾತಿ ಮಹಾರಾಜನಿಗೆ. ಹೌದು. ಹಾಗಾಗಿ ನಮ್ಮ ಈ ವಂಶದಲ್ಲಿ ಯಾರಾದರೂ ಮಾತು ಕೊಟ್ಟರೆ ಆ ಮಾತನ್ನ ಯಾವ ಕಾರಣಕ್ಕೂ ಮೀರುವವರಲ್ಲ. ಚಿಂತಿಸಬೇಡಯ್ಯ. ಬಲ್ಲೆನಾದು ಚಂದ ತಾಯಿಡೆ ಬಲ್ಲೆನಾದು ಚಂದ ರೂಪನು ಒಲ್ಲವೆಯ ದಿಕ್ಕರಿದಿರ್ಬೋದು ಎಲ್ಲ ಕೇಳಿರ್ಬೇ ಕ್ಷತ್ರಿಯರೆಲ್ಲ ಬರಿಗಳ ಕೇಳಿ ಬಲ್ಲೆ ಬಲ್ಲೆ ಏನು ಬಲ್ಲೆ ನೀನು? ನಿಮ್ಮ ವಂಶದವ್ರ ಕತೆ ನಂಗೆ ಗೊತ್ತಿಲ್ಲ. ನಮ್ಮ ವಂಶದ ಕತೆ ನಿನಗೂ ಗೊತ್ತುಂಟೆ? ಹೌದೇ? ಆ ದುಷ್ಯಂತ ಚಕ್ರವರ್ತಿ ನಿಮ್ಮ ವಂಶದವನೇ ಅಲ್ರಿ? ಚಕ್ರವರ್ತಿ ದುಷ್ಯಂತ? ಹೌದೌದು, ಅವ್ರ ಕತೆ ನಂಗೆ ಗೊತ್ತಿತ್ತೆ. ಏನು? ಹೌದೌದು, ಅವ್ರ ಕತೆ ನಾ ಕೇಳಿದೆ. ಈ ಮೃಗ ಬೇಟೆ ಆಡಕ್ ಹೋಯ್ ಸಾಕಾಯಿ ಕೊನೆಗೆ ಒಂದು ಋಷಿ ಆಶ್ರಮಕ್ಕೆ ಹೋರಂಬ್ರ. ಆ ಋಷಿ ಆಶ್ರಮದಲ್ಲಿ ಋಷಿ ಇರ್ಲ ಅಂಬ್ರ. ಅಷ್ಟೊತ್ತಿಗೆ ಅಲ್ಲೊಂದು ಹೆಣ್ಣಿತ್ತು. ಆ ಹೆಣ್ಣಿನ ಹತ್ರ ನೀರ್ ಕೇಂಡ್ರಂಬ್ರ. ಆ ನೀರ್ ಕೊಟ್ಟು ಹೆಣ್ಣಿನ ಮೋಹಿಸಿ ಅದೆಂತ ಗಾಣಿಗರ ಮದಿ ಅದ್ದಂಬ್ರಲೆ ಗಾಂಧರ್ವ ವಿವಾಹ. ಅದೇ ಆ ಗಾಂಧರ್ವ ವಿವಾಹ ಒಂದು ಉಂಗ್ರ ಕೊಟ್ಟು ಹೋದೆ ಅಂಬ್ರಲೆ ಆ ಜನ. ಕೊನೆಗೆ ಈ ಋಷಿಗೆ ಬಾಣಂತನ ಮಾಡುಕತ್ತ. ಆ ಹೆಣ್ಣು ಬಸರಿ ಆಯ್ಕೊಂಡಿತ್ತ. ಎಂತ ಮಾಡುದು? ಕೊನೆಗೆ ಹೋಯ್ ಹುಡ್ಕಂಡು ಹೋರೆ ಆ ನಿಮ್ಮ ವಂಶದ ದುಷ್ಯಂತ ಚಕ್ರವರ್ತಿ ನಾನು ಈ ಹೆಣ್ಣನ್ನು ಕಂಡದ್ದೇ ಇಲ್ಲ, ನಂಗೆ ಈ ಹೆಣ್ಣಿನ ಗುರ್ತು ಇಲ್ಲ ಅಂಬುದ ಮಾರ್ರೆ. ಇದೇಯಾ ನಿಮ್ಮ ವಂಶದವ್ರ ಕತಿ? ದಾಸರಾಜ,
ಪ್ರಾಯಶಃ ಈ ಕಥೆಯನ್ನ ನೀನು ಹಾ ಸಂಪೂರ್ಣವಾಗಿ ಕೇಳಿರ್ಲಿಕ್ಕಿಲ್ಲ. ಹಾಗಂತ್ರಿಯಾ? ಎಲ್ಲೋ ಹರಿಕಥೆ ನಡೆಯುವುದನ್ನು ನೋಡ್ತಾ ಇದ್ದೆ ಅಂತ ಕಾಣ್ತದೆ. ಹೌದು, ಈ ಕಥೆ ಇಲ್ಲಿಗೆ ಮುಕ್ತಾಯ ಆಯ್ತು ಅಂತ ಎದ್ದು ಹೋಗಿರ್ಬೇಕು. ಹಾ ಹಾ ಮುಂದೆ ಹಾ. ಹರಿದಾಸರು ಏನು ಹೇಳಿದ್ರು ಅಂತ ಗೊತ್ತುಂಟ ನಿನಗೆ? ಇಲ್ಲ ಮಾರ್ರೆ. ಅದಕ್ಕೆಲ್ಲವೂ ಕಾರಣ ಉಂಟಪ್ಪ. ಹೌದೇ? ಈ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯವೂ ಕೂಡ ಕಾರ್ಯಕಾರಣ ಹೇತುರ್ಭೂತವಾಗಿರ್ತದೆ. ಹ್ಮ್ ಅದು ಹೌದು ಹೌದು. ಆ ಶಕುಂತಲೆ ಆಶ್ರಮದಲ್ಲಿ ಗರ್ಭಾವಸ್ಥೆಯಲ್ಲಿ ಇರುವಂತಹ ಸಂದರ್ಭ, ಹಾ ಅಲ್ಲಿಗೆ ದುರ್ವಾಸ ಮುನಿಗಳು ಬಂದ್ರಂತೆ. ಹಾ ಬಂದಂತಹ ಅವರನ್ನ ಉಪಚರಿಸುವುದರ ಬದಲಾಗಿ ಹಾ. ಯಾವುದೋ ಲೋಕದಲ್ಲಿ ವಿಹರಿಸ್ತಾ ಇದ್ಲಂತೆ. ಓ, ಅದಕ್ಕಾಗಿ ಅವರು ಶಾಪವಿತ್ತರಂತೆ. ಹೌದೇ? ಯಾರನ್ನ ನೀನು ನೆನೆದುಕೊಂಡಿದ್ದೀಯೋ ಹಾ, ಹಾ, ಅವನಿಗೆ ನಿನ್ನ ಸ್ಮೃತಿ ಪಟಲದಿಂದ ಅಳಿಸಿ ಹೋಗಲಿ ಎಂಬುದಾಗಿ. ಹಾ ಹಾಗಾಗಿ ದುಷ್ಯಂತ ಅವಳನ್ನ ಮರೆತ. ಹಾ ಆತ ಕೊಟ್ಟಂತಹ ಮುದ್ರೆ ಉಂಗುರ ಹಾ ಕಳೆದು ಹೋಗಿ, ನೀರಲ್ಲಿ ಕಳೆದು ಹೋಗಿ ಹಾ ಹಾ ಒಂದು ಮತ್ಸ್ಯ ಅದನ್ನ ತಿಂದು, ಹಾ ನಿನ್ನಂತಹ ಒಬ್ಬ ಮೀನುಗಾರ ಆ ಮತ್ಸ್ಯವನ್ನ ಹಿಡಿದು ಹಾ ಆ ಮತ್ಸ್ಯವನ್ನ ಕತ್ತರಿಸಿದಾಗ ಸಿಕ್ಕಂತಹ ಮುದ್ರೆ ಉಂಗುರ ಅದು. ಹಾ. ಅದನ್ನ ಮತ್ತೆ ಪುನಃ ದುಷ್ಯಂತ ಮಹಾರಾಜನಿಗೆ ಕೊಟ್ಟನಂತೆ. ಕಾಣಿ ಎಷ್ಟು ಒಳ್ಳೆಯವರು ನಮ್ಮ ಬದಿಯವರು ಅಲ್ದಾ? ಹೌದೌದು. ಹೌದು ಹೌದು. ಹಾ, ಹಾ, ಹಾ. ಹಾಗೆ ಸ್ವೀಕರಿಸಿದಂತಹ ದುಷ್ಯಂತ ಮಹಾರಾಜನಿಗೆ ಹಾ ಮರೆತು ಹೋದಂತಹ ಆ ಉಂಗುರ ಹಾಗೂ ಶಕುಂತಲೆಯ ವಿಚಾರ ಮತ್ತೆ ಪುನಃ ಸ್ಮೃತಿ ಪಟಲದಲ್ಲಿ ಅರಳಿ ಹೋಯಿತಂತೆ. ಓಹೋ, ಆಗ ತಾನೇ ಹೋಗಿ ಹಾ ಅವರನ್ನೆಲ್ಲ ಕರೆಸಿಕೊಂಡು ಹಾ ಬಂದು ಹುಟ್ಟಿದಂತಹ ಮಗನಿಗೆ ಹಾ ಭರತ ಎಂಬುದಾಗಿ ಹೆಸರಿಕ್ಕಿ ಅವನನ್ನ ಅಲ್ಲಿನ ಚಕ್ರವರ್ತಿ ಪೀಠಕ್ಕೆ ರಾಜನನ್ನಾಗಿ ಮಾಡಿಸಿದನಂತೆ. ಓಹೋ ಹೋ. ಅಂತಹ ಭರತಾನ್ವಯದವರು ನಾವು. ಭರತ ಕುಲದರ ಸುಗಳು, ಭರತ ಕುಲದರ ಸುಗಳು ದಪ್ಪವ ತುರಿದು ಹೋಗುವರಲ್ಲವೆಂದಿಗೋ. ಸುರರು ಮುನಿಗಳು ಸಿದ್ಧ ಸಾಧ್ಯರು ಕೇಳಲೇಕ್ಷಣೆ ಹೊರಗೆ ಎಂದೇ ಜಪದ. ಭರತ ಕುಲದಲ್ಲಿ ಹುಟ್ಟಿದಂತಹ ನಾವುಗಳು ಹಾ ಈ ಹಸ್ತಿನಾವತಿಯ ಚಕ್ರೇಶ್ವರ ಶಂತನು ಮಹಾರಾಜನ ಹಾ ಈ ಸುಕುಮಾರ ಹಾ ಗಾಂಗೆಯ ಆಡುವಂತಹ ಮಾತನ್ನ ಹಾ ನೀನು ಮಾತ್ರ ಅಲ್ಲ, ಹಾ ಸುರರು, ಸಾಧ್ಯರು, ಋಷಿಗಳು, ಮುನಿಗಳು, ಹಾ ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಹಾ ಹಾ ಹಾ. ಎಲ್ಲರೂ ಕೇಳಿಸಿಕೊಳ್ಳಬೇಕು. ಓಹೋ. ಅದೇನು ಬಲ್ಲೆಯ? ಇಡ್ಡಿ ಬಿಡು ಬಿಡು ಗಾಂಗೆಯ ಬಿಡು 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 ಗಾಂಗೆಯ ಮೆಚ್ಚಿನ ಬಡ ನೀವೆನು ಸುದಯ ಕಡು ಸಂತೋಷದೊಳಿಗೆಯ ಪದ್ಯ ಹುಡುಗಗೆ ಪಟ್ಟವ ಗಟ್ಟುವೆನಿಸಯ ಭಾಷೆಯನ್ನ ಕೇಳು. ಹಾ ಈ ಜೀವನದಲ್ಲಿ ಹಾ. ಹಸ್ತಿನಾವತಿಯ ಸಿಂಹಾಸನವನ್ನ ಹಾ. ಯಾವ ಕಾರಣಕ್ಕೂ ಏರಲಾರೆ. ಹಾ, ಅದನ್ನ ಹೌದೇ? ನಿಮ್ಮ ದಾಶ ಸಂತತಿಗೆ ಹಾ. ಬಳುವಳಿಯಾಗಿ ಕೊಟ್ಟಿದ್ದೇನೆ. ಆ ಇಲ್ಲಿ ಮಾರ್ರೆ, ಎಂತ ಮಾತಾಡಿ ಬಿಟ್ರಿ. ಅಯ್ಯ, ಇನ್ನು ಬಿಡಿ, ನಮ್ಮ ಹೆಣ್ಣಿನ ಕೊಡುದೆ. ಎಲ್ಲೋಯ್ತು ನನ್ನ ಹೆಣ್ಣು? ಆರೆ ಏನು ಅಲ್ಲ, ಇದು ಆಪದಲ್ದೆ. ನಾ ಕೊಡುದಿಲ್ಲ, ನನ್ನ ಹೆಣ್ಣಿನ ಕೊಡುದಿಲ್ಲ. ಇದು ಆಪದಲ್ಲ. ನಿನ್ನ ಸಮಸ್ಯೆ ಕಾಣಿ, ಹಾ. ಈಗ ನೀವೇನೋ ಆ ಪಟ್ಟವನ್ನು ಏರುವುದಿಲ್ಲ ಅಂತ ಅಂದ್ರಿ, ಹೌದಾ? ಖಂಡಿತವಾಗಿ ಏರುವುದಿಲ್ಲ. ನಿಮಗೆ ನಾಳೆ ಮದ್ಯ ತಿಲ್ಯಾ? ಆಗಬಹುದು. ಮಕ್ಕಳ ತಿಲ್ಯಾ? ಆಗಲೂ ಬಹುದು. ಆ ಮಕ್ಕಳು ಏರುವುದಿಲ್ಲ ಅಂತ ಹೆಂಗೆ ಹೇಳುದು? ಏನು ನಂಬಿಕೆ? ಈ ಮಾತಿನ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ನನ್ನ ಹೆಣ್ಣಿನ ನಾನು ಕೊಡುದಿಲ್ಲ. ಶಬದ ಶಬದವನ್ನಿನೊಂದಿದೆ ಶಬದ ಎನ್ನೊಂದಿದೆ ಏನು ಪಡೆದಿರುವ ನನ್ನ ಮನೆಯ ಮೋದದಿಂದಲೇ ಬೇಗದ ಆಶರಾಜ, ಹಾಯ್, ಹೇಳಿ. ಇನ್ನೂ ನಿನಗೆ ಅನುಮಾನವಾದರೆ ಹೌದು. ಕೇಳು, ಇನ್ನೊಂದು ಶಪಥವನ್ನ ಮಾಡ್ತಾ ಇದ್ದೇನೆ. ಹಾ ಅದೇನು ಬಲ್ಲಯ್ಯ? ಹಾ ಇಂದಿನ ಆರಭ್ಯ ಮರಣ ಇಂದಿನ ಆರಭ್ಯ ಮರಣ ಬರೆಯಂತರವು ಮರಣ ಬರೆಯಂತರವ ಒಂದೇ ಮನೆಗಳು ಬ್ರಹ್ಮ
ಕಾರ್ಯವು ಇಂದು ಮುಗಿಯಲು ಹೊಂದೆನು. ದಾಸರಾಜ, ಹಾಯ್ ಹೇಳಿಯೇ. ನಾನಾಡುವ ಭಾಷೆಯನ್ನ ಹಾ ಸರಿಯಾಗಿ ಕೇಳಿಸಿಕೊಳ್ಳು. ಹಾ ಇಂದಿನಾರಭ್ಯ ಹಾ ಮರಣ ಪರ್ಯಂತರವೂ ಕೂಡ ಹಾ ಹಸ್ತಿನಾವತಿಯ ಸಿಂಹಾಸನವನ್ನ ಏರಲಾರೆ. ಹಾಗೂ ಈ ಭುವಿಯಲ್ಲಿ ಇರತಕ್ಕಂತಹ ಎಲ್ಲ ಸ್ತ್ರೀಯರು ಕೂಡ ನನಗೆ ಮಾತೃದೇವಿ ಗಂಗಾಮಾತೆಯ ಸಮಾನ. ಇದು ನನ್ನ ಪ್ರತಿಜ್ಞೆ. ಭೀಷ್ಮ 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 ದಿವಿದವರೆಲ್ಲ ನೋಡಿ, ದಿವಿದವರೆಲ್ಲ ನೋಡಿ, ಜಾನವಿಯ ಕುವರ ಭಾಬಿಂದು ಮಾಡಿ, ಜಾನವಿಯ ಕುವರ ಭಾಬಿಂದು ಮಾಡಿ, ಪರಮ ಭೀಷಣ ಶಪಥವ ಗೈದಿರಲು. ಎಂತ ಮಾತಾಡಿಬಿಟ್ರಿ, ಎಂತ ಮಾತಾಡಿಬಿಟ್ರಿ. ಹೂಮಳೆ ಹೂಮಳೆ ಆತಿತ್ತಲೆ ಮರ್ರೆ, ಹೂಮಳೆ. ಅಯ್ಯೋ, ನನ್ನ ಅಂಗಳದಾಗೂ ಹೂ ಮಳೆ ಆಯ್ ಹೋಯ್ತಿ. ಎಲ್ಲಾ ಬದಿ ಬೆಳಕು ಮಾಡಿರಿಯಲೆ. ಇದು ಎಂತದೇ ಇದು? ದಾಸರಾಜ, ಹಾ, ಹಾ. ಇದು ನಿನ್ನ ಮನೆಯಂಗಳದಲ್ಲಿ ಇರತಕ್ಕಂತಹ ವೃಕ್ಷಗಳಿಂದ ಬಿದ್ದ ಹೂವಲ್ಲವಪ್ಪ. ಹೌದೇ ಹೌದೇ. ಇದು ನಾನಾಡಿದ ಶಪಥದಿಂದ ಹಾ ದೇವಲೋಕದಲ್ಲಿರತಕ್ಕಂತಹ ದೇವಾನುದೇವತೆಗಳು ಸಂತಸದಿಂದ ಭೀಷ್ಮ ಭೀಷ್ಮ ಎಂಬುದಾಗಿ ಕರೆದು ನನ್ನನ್ನು ಹೊಸ ನಾಮಕರಣವನ್ನು ಮಾಡಿದರು. ಇದಕ್ಕೆ ಕಾರಣೀಭೂತನು ನೀನೂ ಕೂಡ ಆಗಿದ್ದೀಯ. ಯಾಕೆ ಬಲ್ಲೆಯ? ನಿನ್ನ ಮನೆಯಲ್ಲಿ ಇರತಕ್ಕಂತಹ ಸತ್ಯವತಿ ದೇವಿ ಸಾಮಾನ್ಯದವಳಲ್ಲಪ್ಪ. ಅವಳು ಕೂಡ ದೇವಲೋಕದ ಕುಸುಮ. ಇಲ್ಲವಾದರೆ ಚಕ್ರವರ್ತಿ ಸ್ಥಾನದಲ್ಲಿರತಕ್ಕಂತಹ ನಮ್ಮ ತಂದೆಯವರು ಅವಳನ್ನ ಆಶಿಸಬೇಕು ಎಂದಾದರೆ ಸಾಮಾನ್ಯ ಜನರನ್ನೆಲ್ಲ ಆಶಿಸುವಂತಹ ನಮ್ಮ ಚಂದ್ರಾನ್ವಯವಲ್ಲವಪ್ಪ. ಹಾಗಾಗಿ ನಿನ್ನಲ್ಲಿ ನಾನು ಸವಿನಯವಾಗಿ ಕೇಳಿಕೊಳ್ಳುವುದೇನೆಂದರೆ, ನನ್ನ ಚಿಕ್ಕಮ್ಮನನ್ನ ಈ ಸಂದರ್ಭದಲ್ಲಿ ಸಂತೋಷದಿಂದ ನಮ್ಮ ತಂದೆಗೆ ಮದುವೆ ಮಾಡಿಸಲು ಕಳಿಸಿಕೊಡಬೇಕಯ್ಯ, ಕಳಿಸಿಕೊಡಬೇಕು. ಅಯ್ಯೋ, ನಾನು ಪಿರಾಯದಲ್ಲಿ ದೊಡ್ಡವ ಇರಬಹುದು, ಆದ್ರೆ ನೀವು ದಾನ ಧರ್ಮ ಇಂಥ ಔದಾರ್ಯದಲ್ಲಿ ದೊಡ್ಡವರಾಗ್ಬಿಟ್ರಿ. ನನ್ನನ್ನು ಕ್ಷಮಿಸಿ ಬಿಡಿ, ನನ್ನನ್ನು ಕ್ಷಮಿಸಿ ಬಿಡಿ. ಇಲ್ಲವಯ್ಯ, ನೀನು ಈ ಸಂದರ್ಭದಲ್ಲಿ ದೊಡ್ಡವನೇ ಆದ. ಯಾಕೆ ಬಲ್ಲೆಯ? ಅಂತಹ ದೇವತೆಯಿಂದ ಹುಟ್ಟಿದಂತಹ ಮಗುವನ್ನ ಸಾಕಿ ಸಲಹಿ ಯಾವುದೋ ದಾರಿ ಹೋಕರಿಗೆ ಕೊಡದೆ ಚಕ್ರವರ್ತಿ ಮನೆತನಕ್ಕೆ ಕೊಡಬೇಕಾದರೆ ನಿನ್ನ ತಂದೆಯತನ ಸಾರ್ಥಕವಾಯಿತಯ್ಯ, ಸಾರ್ಥಕವಾಯಿತು. ಅಯ್ಯ ಅಯ್ಯ, ನನ್ನನ್ನು ಕ್ಷಮಿಸಿ ಬಿಡಿ ಅಯ್ಯ. ನನ್ನ ಮಗಳನ್ನ ನಿಮ್ಮ ಅಪ್ಪನಿಗೆ ಕೊಟ್ಟು ಮದಿ ಮಾಡ್ತೆ. ಆದ್ರೆ ಒಂದು ಒಡೇನೆ, ಏನು? ನಾನು ಒಬ್ಬಂಟಿ ಆಗಿ ಹೋತ್ನಲೇ ಎಂಬ ಚಿಂತೆ ನಂಗೆ. ಚಿಂತಿಸಬೇಡ. ಹಸ್ತಿನಾವತಿಯ ಮಹಾದ್ವಾರ ಯಾವತ್ತೆಲ್ಲ ನಿನಗೆ ಬರಬೇಕು ಅಂತ ಕಾಣ್ತದೋ ಆ ಸಂದರ್ಭದಲ್ಲೆಲ್ಲ ಸಂದರ್ಭದಲ್ಲೂ ಮಹಾರಾಜನನ್ನೋ ನಿನ್ನ ಮಗಳನ್ನೋ ನೋಡುವುದಕ್ಕೆ ಮುಕ್ತ ದ್ವಾರವಾಗಿರ್ತದೆ. ಎಲ್ಲರಿಗೂ ಮಂಗಳವಾಗಲಿ. ಕಲಾಭಿಮಾನಿಗಳೆಲ್ಲರಿಗೂ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಶಾಂತಚಿತ್ತರಾಗಿ ನೋಡಿದಂಥ ಎಲ್ಲ ನಮ್ಮ ಭಾರತೀಯ ಕನ್ನಡಿಗರಿಗೆ ಹಾಗೂ ಯಕ್ಷಗಾನ ಅಭಿಮಾನದಿಂದ ಶಾಂತಚಿತ್ತರಾಗಿ ಇದುವರೆಗೆ ಕೇಳಿ ನೋಡಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳುವುದರ ಜೊತೆಗೆ ನಮ್ಮ ತಂಡದ ಪರಿಚಯವನ್ನು ನಮ್ಮ ಸಂಘಟಕರು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಕೇಳಿ ಅದ ನಂತರ ನಾವು ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡ್ತೇವೆ. ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತೇನೆ. ಹೃದಯ ತುಂಬಿ ಬರ್ತಾ ಇದೆ. ನಮ್ಮವರೇ ಎಲ್ಲರೂ ಇಲ್ಲಿ ಬಂದು ನಮಗೆ ನೀವು ಕಾರ್ಯಕ್ರಮ ಮಾಡ್ತಾ ಇರೋದು ಅಷ್ಟು ಖುಷಿ ನಮಗೆ. ಮೌಂಟೇನ್ ಹೌಸ್ ಮತ್ತು ಇಲ್ಲಿ ಸುತ್ತಮುತ್ತ ಎಲ್ಲ ಸೇರೋರು ತುಂಬ ಜನ ಪರಿಚಯದವರೇ ಎಲ್ಲ ಅಲ್ವಾ. ಅದು ತುಂಬ ಸಂತೋಷ ಆಗ್ತಾಯಿದೆ.
ನಮ್ಮ ಯಕ್ಷಗಾನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ವೆರಿ ಕ್ವಿಕ್ಕಾಗಿ, ಯಾಕೆ ಪ್ರಾರಂಭದಲ್ಲಿ ಇದು ಪರಿಚಯವನ್ನು ಮಾಡಿಸಿದ್ದಾರೆ, ಆದರೂ ಭಾಗವತರು ಮತ್ತೊಂದು ಸಾರಿ ಪರಿಚಯ ಮಾಡೋಕ್ಕೆ ಹೇಳಿದ್ರು. ಕರುಣಾಕರ ಆಚಾರ್ಯ ಅವರು ಯಕ್ಷಗಾನ ರಂಗದಲ್ಲಿ ಅನೇಕ ಮಗ್ಗುಲುಗಳನ್ನು ನೋಡಿದವರು. ಅವರು ಭಾಗವತಿಕೆ, ಹೇಳಿಕೊಡುವುದು, ತರಬೇತಿ, ಅನೇಕ ಕೆಲಸವನ್ನು ಮೇಳದಲ್ಲಿ ಕೆಲಸ ಮಾಡಿದವ್ರಂಥವ್ರು, ವೃತ್ತಿಪರ ಮೇಳದಲ್ಲಿ ಅಂಥವರು ಬಂದು ಇನ್ನು ನಮ್ಮಲ್ಲಿ ಈ ರೀತಿಯಾಗಿ ನಮಗೆ ಸ್ವಲ್ಪ 4 ದಿವಸಗಳ ಕಾಲ ಸಮಯ ಇತ್ತು ಅವರಿಗೆ. ಅಷ್ಟರೊಳಗೆ ನಮ್ಮನ್ನು ಇಷ್ಟು ತಯಾರಿ ಮಾಡಿದ್ದಾರೆ ಅವರು. ಅವರ ಒಂದು ಕೈ ಕೇಳಕ್ಕೆ ನಿಮಗೆ ಅರ್ಥವಾಗಲೇಬೇಕು ಅದರಲ್ಲಿ. ಅಂಥವರಿಗೆ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತೆ ಮತ್ತೆ ಅವರು ಬರುವ ಹಾಗಾಗಲಿ, ನಮ್ಮನ್ನೆಲ್ಲ ಹೀಗೆ ಯಕ್ಷಗಾನದಲ್ಲಿ ರಂಜಿಸುವ ಹಾಗಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದೇ ಥರ ಬೇರೆ ಊರಿನಿಂದ ಬಂದವರು ಶಶಾಂಕ್ ಕಾಶಿ, ಅಟ್ಲಾಂಟಾಯಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಶಶಾಂಕ್ ಇವತ್ತಲ್ಲಿ ಕುಂಡ್ರಿಸ್ಬೇಕಾದ್ರೆ ನಮಗೆ ಬೇಸರ ಆಗ್ತಾಯಿತ್ತು, ಆದರೆ ಚಂಡೆ ಇಲ್ಲದೆ ನಾವು ಕಾರ್ಯಕ್ರಮ ಮಾಡುವ ಹಾಗಿಲ್ಲ. ಯಾಕೆಂದರೆ ಅವರು ಅಷ್ಟು ಚಲೋ ಅಭಿನಯ ಕುಣಿತವನ್ನು ಮಾಡುವಂಥವ್ರು. ಅವ್ರನ್ನ ಅಲ್ಲಿ ಕುಂಡ್ರಿಸಿ ನಾವು ಮಾಡಬೇಕು ಅಂದರೆ ನಮಗೆ ಅನಿವಾರ್ಯ, ಯಾಕೆಂದರೆ ಅದು ಮತ್ತೆ ಯಾರಿಗೂ ಬರುವುದಿಲ್ಲ. ಆದ್ದರಿಂದ ಅವರು ಚಂಡೆಯನ್ನು ಮಾಡಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದ. ಹಾಗೆ ರಮೇಶ್ ಕೆ ಕೂಡ, ಅವರು ಕೂಡ ಅಷ್ಟೇ ನಮ್ಮ ಗುರುಗಳು. ಆ್ಯಕ್ಚುಲಿ ಇಲ್ಲಿ ಬೇರಿಯಾದಲ್ಲಿ ಆಗಾಗ ನಮಗೆ ಕ್ಲಾಸ್ನ ಮಾಡಿ ಹೇಳ್ಕೊಡುವಂಥವ್ರು. ಅವರ ಜೊತೆಗೆ ಶಶಿಧರ ಸೌಮ್ಯಾಜಿ ಕೂಡ ನಮಗೆ ಗುರುಗಳು, ಭೀಷ್ಮನನ್ನು ಮಾಡಿದವರು ಇವತ್ತು. ಅವರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ಇದಾಗಿ ಆಗಸನಾಗಿ ಇದು ಅಶ್ವಿನಿ BK ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಶ್ರಮಪಟ್ಟು ಆರ್ಗನೈಸರ್ ಜೊತೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅಶ್ವಿನಿಗೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಮೇಘಾ ಹೇರೂರು, ಬಣ್ಣದ ವೇಷ ಇವತ್ತಿನ ವಿಶೇಷ. ಹಾಗೆ ಇವತ್ತು 2 ಜನ ನಮಗೆ ಸ್ತ್ರೀ ವೇಷದಲ್ಲಿ, ಚೇತನ ಮತ್ತು ವೀಣಾ ಇಬ್ಬರು ಬರಬೇಕು. ಸತ್ಯವತಿಯಾಗಿ ಇಬ್ಬರು ಅಭಿನಯವನ್ನು ಮಾಡಿದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾಗರಾಜ್ ಭಟ್ ಮಂತ್ರಿಯಾಗಿ, ಹಾಗೆ ಕೊನೆಗೆ ನಮ್ಮನ್ನೆಲ್ಲ ಸೇರಿಕೊಂಡು 2 ದಿವಸ ನಾವು ಅಷ್ಟು ಪರಿಚಯ ಆಯಿತು. ಹರೀಶ್ ಅವರು ದಯವಿಟ್ಟು ಬರಬೇಕು. ನರೇಶ್ ಅವರು, ಮಕ್ಕಳ ಹೆಸರು ಮರ್ತೋಯ್ತು ನನಗೆ, ಬನ್ನಿ. ಮಕ್ಕಳಿಬ್ಬರು ಅವರ ಶಿಷ್ಯರಾಗಿ, ಅನುಷ್ಕಾ ಮತ್ತು ಸಂಜನಾ. ಸಾರಿ, ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾಕೆಂದರೆ ವೇಸ್ಟಿಂದ ಹೊರಗೆ ಬರೋಕ್ಕೆ ಟೈಮ್ ಬೇಕಾಗತ್ತೆ ನಮಗೆ. ಶಾಂತನುವಾಗಿ ನಾನು ಶ್ರೀಪಾದ್ ಹೆಗಡೆ. ಧನ್ಯವಾದ. ಆರ್ಗನೈಸರ್ಸ್ಗೆ ನಿಜವಾಗೂ ಅಗೈನ್ ಥ್ಯಾಂಕ್ಸ್ ಎ ಲಾಟ್. ಯಾಕೆಂದರೆ ಇಲ್ಲಿ ಕನ್ನಡ ಸಂಘವನ್ನು ಕಟ್ಟಿ ಇದು ಬೆಳೆಸ್ತಾ ಇರುವಂಥದ್ದು ಸಾಮಾನ್ಯದ ಕೆಲಸ ಅಲ್ಲ. ಇದೊಂದು ನಿಜವಾಗಿಯೂ ನಮ್ಮ ಬೇರಿಯಾದಲ್ಲಿ ಸದ್ಯ ಸುತ್ತಮುತ್ತದಲ್ಲಿ ಇಲ್ಲಿ ಏನಾಗ್ತದೆ 3 ಕನ್ನಡ ಸಂಘಗಳು ಇದೇ ರೀತಿಯಾಗಿ ಬೆಳೀತಾ ಇರಲಿ, ಹೀಗೆ ಕಲೆಗೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಮಕ್ಕಳು ಎಲ್ಲ ಕನ್ನಡ ಪ್ರೋಗ್ರಾಮ್ ಕೊಡ್ತಾಯಿದ್ದು, ನಾವು ಅಲ್ಲಿ ಮೇಕಪ್ ಮಾಡ್ಬೇಕಾದ್ರೆ ಕೇಳಿದಾಗ ಅಷ್ಟು ಖುಷಿ ಆಗ್ತಾ ಇತ್ತು. ಅವರು ಮಾತಾಡುವುದು, ಹಾಡುವುದು, ಪ್ರತಿಯೊಂದು ಕಾರ್ಯಕ್ರಮವೂ ಸುಂದರವಾಗಿ ಬಂದಿದೆ. ಎಲ್ಲರಿಗೂ ಧನ್ಯವಾದ. ಹೀಗೆ ನಡೀತಾ ಇರಲಿ ಕನ್ನಡ ಸಂಘ. ಧನ್ಯವಾದ. ವಾವ್, ಹೇಗಿತ್ತು ಈ ಮೈ ಜುಮ್ ಅನ್ಸೋಂಥ ಒಂದು ಪ್ರದರ್ಶನ? ಬರಲಿ ನಮ್ಮ ಕಡೆಯಿಂದ ಎಲ್ಲ ಜೋರಾದ ಚಪ್ಪಾಳೆ ಪ್ಲೀಸ್. ಈ ಪ್ರದರ್ಶನ ಎಷ್ಟು ಚೆನ್ನಾಗಿ ಮೂಡಿ ಬರಲು ಕಾರಣರಾದ ಎಲ್ಲ ಯಕ್ಷಗಾನ ಪ್ರದರ್ಶನ ಕಲಾವಿದರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಈಗ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ನಮಗೋಸ್ಕರ ತುಂಬ ತಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಭಾರತದಿಂದ ಇಲ್ಲಿಗೆ ಬಂದಿರೋವಂಥ ಶ್ರೀಯುತ ಕರುಣಾಕರ ಆಚಾರ್ಯ ಅವರನ್ನ ಇಲ್ಲಿ ವೇದಿಕೆ ಮೇಲೆ SJKS ವತಿಯಿಂದ ನಾವು ಗೌರವ ಸನ್ಮಾನ ಸೂಚಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ ನಮ್ಮೆಲ್ಲರ ಕಡೆಯಿಂದ. ರೇಣುವರೇ, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಜೋರಾದ ಚಪ್ಪಾಳೆ ಬರಲಿ ಶ್ರೀಯುತ ಕರುಣಾಕರ ಆಚಾರ್ಯ ಅವರಿಗೆ ಪ್ಲೀಸ್. ಮತ್ತೊಮ್ಮೆ ಎಲ್ಲ ಯಕ್ಷಗಾನ ಕಲಾವಿದರಿಗೂ SJKS ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಂದ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ ಇನ್ನೊಮ್ಮೆ. ಕುಮುದದಳಲು ಜನಗೆ ಕಾಮಾರಿ ನಾಯಕಿಗೆ
ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ.